ಹಾಯ್, ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅ ಟಾಪಿಕ್ ದಟ್ ಈಸ್ ಎವಿಡೆನ್ಸ್ ಆಫ್ ಎವಲ್ಯೂಷನ್. ಸೊ ಎವಲ್ಯೂಷನ್ ಆಗ್ತಾ ಇದೆ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ ಇವತ್ತಿನ ಕ್ಲಾಸಲ್ಲಿ, ಏನೇನು ಪ್ರೂಫ್ಸ್ ಗಳಿದೆ, ಯಾವ ಟೈಪ್ಸ್ ಆಫ್ ಪ್ರೂಫ್ಸ್ ಗಳಿದೆ ಅನ್ನೋದನ್ನ ಏನ್ ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಡಿಲೇ ಮಾಡೋದ್ ಬೇಡ, ನೋಡೋಣ ಯಾವ ಯಾವ ಎವಿಡೆನ್ಸ್ ಇದೆ ಅಂತ ಹೇಳಿ. ಸೊ ಫಸ್ಟ್ ಎವಿಡೆನ್ಸ್ ಯಾವ್ದಿದೆ ಅಂದ್ರೆ ಇಲ್ಲಿ ದಟ್ ಈಸ್ paleontological evidence. First evidence. Okay. Second ಯಾವ್ದಿದೆ ಇಲ್ಲಿ, that is embryological evidence. Embryological evidence. ಮೂರನೇದು biochemical evidence. Biochemical evidence. ಫೋರ್ತ್ ಒನ್ ಕಂಪೇರಿಟಿವ್ ಅನಾಟೊಮಿ ಅಥವಾ ಅನಾಟೊಮಿಕಲ್ ಎವಿಡೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಇದ್ರಲ್ಲಿ ಆಕ್ಚುಲಿ ಎರಡು ಬರುತ್ತೆ, ಒಂದು ಹೋಮೋಲೋಗಸ್ ಆರ್ಗನ್ಸ್, ಇನ್ನೊಂದು ಅನಲೋಗಸ್ ಆರ್ಗನ್ಸ್. ಸೊ ಇಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ, ಹೋಮೋಲೋಗಿ ಅಥವಾ ಹೋಮೋಲೋಗಸ್ ಆರ್ಗನ್ಸ್ ಅಂಡ್ ಅನಲೋಗಸ್ ಆರ್ಗನ್ಸ್. ಅಂದ್ರೆ ಇಲ್ಲಿ ಹೋಮೋಲೋಗಸ್ ಅನಲೋಗಸ್ ಆರ್ಗನ್ಸ್ ಗಳು ಕೂಡ ಏನಾಗಿ ಆಕ್ಟ್ ಮಾಡುತ್ತೆ, ಇಲ್ಲಿ ಎವಿಡೆನ್ಸ್ ಗಳಾಗಿ ಆಕ್ಟ್ ಮಾಡುತ್ತೆ. ಅಂಡ್ ಇನ್ನೊಂದು biogeographical evidence. Biogeographical evidence. So ಇದರಲ್ಲಿ ಅಡಾಪ್ಟಿವ್ ರೇಡಿಯೇಷನ್ ಬರುತ್ತೆ, ಡಾರ್ವಿನ್ ಫಿಂಚಸ್ as well as marsupials ಬರುತ್ತೆ, ಆಸ್ಟ್ರೇಲಿಯನ್ marsupials. ಸೊ ಏನ್ ಮಾಡೋಣ, ನಾವಿಲ್ಲಿ ಒನ್ ಬೈ ಒನ್ ಅನ್ನ ಸ್ಟಡಿ ಮಾಡೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ವಿಲ್ ಟ್ರೈ ಟು ಫಿನಿಶ್ ಅಟ್ ಲೀಸ್ಟ್ 4 ಎವಿಡೆನ್ಸಸ್. ಸೊ ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ, ಪ್ಯಾಲಿಯಂಟೋಲಾಜಿಕಲ್ ಎವಿಡೆನ್ಸ್. ಸೊ ಅದನ್ನ ನೋಡೋಣ ಏನು ಹಂಗಂದ್ರೆ ಅಂತ. ಸೊ ನಾವ್ ಈ ವರ್ಡ್ ಅನ್ನ ಕೇಳಿರ್ತೀವಿ, ಲಾಜಿ, ಪ್ಯಾಲಿಯಂಟಾಲಜಿ. ಯೂಶುವಲಿ ಪ್ಯಾಲಿಯಂಟಾಲಜಿ ಮೇ ಬಿ ಈ ವರ್ಡ್ ನಿಮ್ಗೆ ಹೊಸ್ತಿರ್ಬೋದು, ಓಕೆನಾ. ಸೊ ಇಲ್ಲಿ ಲಾಜಿ ಅನ್ನೋ ವರ್ಡ್ ಅನ್ನ ಕೇಳಿರ್ತೀರಾ, ಬಿಕಾಸ್ ಬಯಾಲಜಿ ಕೇಳಿರ್ತೀರಾ ಅಲ್ವಾ. ಸೊ ಲಾಜಿ ಅಂದ್ರೆ ಏನು, ಇಲ್ಲಿ ಸ್ಟಡಿ ಅಲ್ವಾ. ಸೊ ಇಲ್ಲಿ ಪ್ಯಾಲಿಯಂಟಾಲಜಿ, ಪ್ಯಾಲಿಯಂಟಾಲ್ ಅಂದ್ರೆ ಈ ಮೀನಿಂಗ್ ಏನು, ಇಲ್ಲಿ ಏನನ್ನ ಹೇಳುತ್ತೆ, ಇದು ಫಾಸಿಲ್ಸ್. ಏನನ್ನ ಹೇಳುತ್ತೆ, ಫಾಸಿಲ್ಸ್. ಹಾಗಾಗಿ ಪ್ಯಾಲಿಯಂಟಾಲಜಿ ಅಂದ್ರೆ ಏನು, ಇಲ್ಲಿ ಸ್ಟಡಿ ಆಫ್ ಫಾಸಿಲ್ಸ್. ಫಾಸಿಲ್ಸ್ ಅಂದ್ರೆ ಏನು ಇವಾಗ, ಸೊ ಫಾಸಿಲ್ಸ್ ಅಂದ್ರೆ ಏನು, ಇಲ್ಲಿ ಹಾರ್ಡ್ ರಿಮೇನ್ಸ್ of the organisms of the past organisms ಅಥವಾ ರಿಮೈನ್ಸ್ ಆಫ್ ದಿ ಹಾರ್ಡ್ ಪಾರ್ಟ್ಸ್ ಆಫ್ ದಿ ಪಾಸ್ಟ್ ಆರ್ಗ್ಯಾನಿಸಮ್ಸ್ ಅಂತಾನೆ ಕರಿತೀವಿ. ಹಂಗಂದ್ರೆ ಏನು ಮ್ಯಾಮ್? ಸೊ ಇವಾಗ ನೀವು ಕೇಳಿರ್ತೀರಾ, ಮೇ ಬಿ ನ್ಯೂಸ್ ಪೇಪರ್ ಎಲ್ಲಾದ್ರೂ ನೋಡಿರ್ತೀರಾ, ಅಥವಾ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಾದ್ರೂ ನೋಡಿರ್ತೀರಾ. ಸೊ ಏನಂತ ನೋಡಿರ್ತೀರಾ, ಸೊ there has been identified 3000 years old fossil ಐಡೆಂಟಿಫೈ ಮಾಡಿದ್ದಾರೆ. ಅದಿವಾಗ ನಮ್ಗೆ ಗೊತ್ತಾಗ್ತಿದೆ, ಅದ್ರದ್ದು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಕ್ಯಾರೆಕ್ಟರ್ಸ್ ಗಳನ್ನ ಅಂತ ಹೇಳಿ ಕೇಳಿರ್ತೀರಾ. ಸೊ ಇಲ್ಲಿ ಫಾಸಿಲ್ ಅಂದ್ರೆ ಏನು, ಇವಾಗ ಒಂದು ಜೀವಿ, ಒಂದು ಆರ್ಗ್ಯಾನಿಸಮ್ ಸತ್ತೋಗಿದೆ ಅಂತ ಇಟ್ಕೊಳ್ಳಿ, ಓಕೆ. ಸೊ ಸತ್ತೋದ್ಮೇಲೆ, ಇವಾಗ ನಮ್ಮನೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನಾವು ಸತ್ತೋದ್ಮೇಲೆ ಏನಾಗುತ್ತೆ, ನಮ್ದು ಈ ಸೆಲ್ಸ್, ಸಾಫ್ಟ್ ಪಾರ್ಟ್ ಏನಿದೆಯಲ್ಲ, ಸ್ಕಿನ್ ಇರ್ಬೋದು, ನಮ್ಮ ಇಂಟರ್ನಲ್ ಆರ್ಗನ್ಸ್ ಇರ್ಬೋದು, ಏನು ಇಲ್ಲಿ ಫ್ಲೆಶ್ ಅಂಡ್ ಸೆಲ್ಸ್, ಬ್ಲಡ್, ಫ್ಲೆಶ್ ಏನಿದೆಯಲ್ಲ, ಇದು ಎಲ್ಲದೂ ಏನಾಗುತ್ತೆ, ಡಿಕಂಪೋಸ್ ಆಗ್ಬಿಡುತ್ತೆ ಬಾಡಿಲಿ, ಬಿಕಾಸ್ ಡಿಕಂಪೋಸಸ್ ತಿನ್ನುತ್ತೆ ಅಲ್ವಾ. ಅಂಡ್ ಕೊಳ್ತು ಏನಾಗುತ್ತೆ, ಇಲ್ಲಿ ಕಂಪ್ಲೀಟ್ ನಮ್ದು ಸಾಫ್ಟ್ ಟಿಶ್ಯೂ, ಸಾಫ್ಟ್ ಪಾರ್ಟ್ಸ್ ಆಫ್ ದ ಬಾಡಿ ಏನಿದೆ ಎಲ್ಲ ಏನಾಗುತ್ತೆ, ಇಲ್ಲಿ ಡಿಕಂಪೋಸ್ ಆಗ್ಬಿಡುತ್ತೆ. ಬಟ್ ಉಳಿಯೋದೇನು, ನೀವು ನೋಡಿರ್ತೀರ ಮೂವೀಸ್ ಅಲ್ಲೆಲ್ಲ, ಏನಾದ್ರೂ ಗ್ರೇವ್ಯಾರ್ಡ್ ಸೀನ್ಸ್ ಎಲ್ಲ ತೋರಿಸ್ತಿರ್ಬೇಕಾದ್ರೆ, ಅಥವಾ ಭೂತದ ಏನಾದ್ರು ತೋರಿಸ್ತಿರ್ಬೇಕಾದ್ರೆ, ಅಥವಾ ಬ್ಲಾಕ್ ಮ್ಯಾಜಿಕ್ ಏನಾದ್ರು ತೋರಿಸ್ತಿರ್ಬೇಕಾದ್ರೆ, ಈ ಮೂಳೆನೆಲ್ಲ ಎಸ್ಪೆಷಲಿ ಸ್ಕಲ್ ಎಲ್ಲ ತಗೊಂಡ್ಬರ್ತಾರೆ, ಹೌದಾ. ಸೊ ಏನು, ಅದು ಹಾರ್ಡ್ ಪಾರ್ಟ್ ರಿಮೇನ್ಸ್. ಸೊ ಅದೇ ರೀತಿ ಇವಾಗ ನಾವು ಸತ್ತೋದ್ಮೇಲೆ ನಮ್ದು ಸಾಫ್ಟ್ ಪಾರ್ಟ್ ಆಫ್ ದ ಸೆಲ್ಸ್ ಅಥವಾ ಸಾಫ್ಟ್ ಬಾಡಿ ಏನ್ ಟಿಶ್ಯೂ ಇರುತ್ತೆ, ಲೈಕ್ ಈ ಎಪಿಥೀಲಿಯಲ್ ಸೆಲ್ಸ್, ಬ್ಲಡ್, ಇಂಟರ್ನಲ್ ಆರ್ಗನ್ಸ್, ಇದೆಲ್ಲ ಏನಾಗುತ್ತೆ, ಡಿಕಂಪೋಸ್ ಆಗಿ ಹೋಗ್ಬಿಡುತ್ತೆ. ಉಳಿಯೋದೇನು, ಇಲ್ಲಿ ಬೋನ್ ಉಳಿಯುತ್ತೆ. ಆಮೇಲೆ ಈವನ್ ನಮ್ದು ಏನಿರುತ್ತೆ ಇಲ್ಲಿ ಟೂತ್, ಇದು ಬೋನ್ ಅಲ್ಲ, ಓಕೆ, ಬಟ್ ಹಾರ್ಡ್ ಎನಾಮಲ್, ನೀವು ಕೇಳಿರ್ತೀರಲ್ವಾ, ಅದಕ್ಕೆ ಸ್ಟ್ರಾಂಗ್ ಇರುತ್ತೆ ಇದು ನಮ್ದು ಹಲ್ಲು ಅಂತ ಹೇಳಿ. ಸೊ ಈ ತರದ ಹಾರ್ಡ್ ಪಾರ್ಟ್ಸ್ ಆಫ್ ದಿ ಆರ್ಗ್ಯಾನಿಸಮ್ ಸತ್ತೋದ್ಮೇಲೆ ಕೂಡ ಉಳ್ಕೊಂಡಿರುತ್ತೆ, ಓಕೆ. ಅದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಫಾಸಿಲ್. ಬಟ್ ಫಾಸಿಲ್ ಅನ್ಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಸತ್ತೋದೆ, ನನ್ ಬೋನ್ಸ್ ಎಲ್ಲ ಹಾರ್ಡ್ ಪಾರ್ಟ್ಸ್ ಉಳಿದಿದೆ, ಸೊ ನಾನು ಇವಾಗ ಫಾಸಿಲ್ ಅನ್ನಕ್ಕಾಗಲ್ಲ. ಫಾಸಿಲ್ ಅಂದ್ರೆ ಆ ಆರ್ಗನಿಸಮ್ಸ್ ಮುಂಚೆ ಇತ್ತು ಬಟ್ ಇವಾಗ ಇರಲ್ಲ, ಓಕೆ. ಅದಕ್ಕೆ ನಾವಿಲ್ಲಿ ಫಾಸಿಲ್ ಅಂತೀವಿ. ಆ ಕಾರಣಕ್ಕೆ ಪಾಸ್ಟ್ ಆರ್ಗ್ಯಾನಿಸಮ್ಸ್ ಗಳ ಮುಂಚೆ ಎಕ್ಸಿಸ್ಟ್ ಇದ್ದ ಜೀವಿಗಳದ್ದು ಏನಾದ್ರೂ ಹಾರ್ಡ್ ಪಾರ್ಟ್ಸ್ ಏನಾದ್ರೂ ಸಿಕ್ಕಿದ್ರೆ, ಉಳಿದಿದ್ರೆ,
ರಿಮೇನ್ಸ್ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಫಾಸಿಲ್. ಓಕೆ, ಸೊ ಈ ಸ್ಟಡಿ ಆಫ್ ಫಾಸಿಲ್ಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಪ್ಯಾಲಿಯಂಟಾಲಜಿ ಅಂತ ಹೇಳಿ ಕರಿತೀವಿ. ಸೊ ನೀವು ಕೇಳಿರ್ತೀರಾ ಡೈನೋಸಾರ್ಸ್ ಇತ್ತು ಮುಂಚೆ ಒಂದು ಕಾಲದಲ್ಲಿ, ಡೈನೋಸಾರ್ಸ್ ಏನು ಇಲ್ಲಿ ಇವಾಲ್ವ್ ಆಗ್ಬಿಟ್ಟು ಬರ್ಡ್ಸ್ ಫಾರ್ಮ್ ಆಯ್ತು ಅಂತ ಹೇಳ್ತಿರ್ತೀವಿ. ಹೆಂಗೆ ಗೊತ್ತಾಯ್ತು ನಮ್ಗೆ ಇದೆಲ್ಲ? ಇಟ್ಸ್ ಆಲ್ ಜಸ್ಟ್ ಸ್ಟೋರಿ, ಕುಗ್ಡ್ ಸ್ಟೋರಿನ ಅದು? ಬಿಕಾಸ್ ಈ ಫಾಸಿಲ್ಸ್ ಗಳು ಸಿಕ್ಕುತ್ತೆ, ಆ ಫಾಸಿಲ್ಸ್ ಹಾರ್ಡ್ ಪಾರ್ಟ್ಸ್ ಏನು ಉಳಿದಿರೋ ಪಾರ್ಟ್ಸ್ ಆಫ್ ದ ಅನಿಮಲ್ ಸಿಕ್ಕಿರತ್ತಲ್ಲ ಡಿಗ್ ಮಾಡಿದ್ಮೇಲೆ, ಸೊ ಅದನ್ನ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡ್ಬಿಟ್ಟು ಇವಾಗ ಇರೋಂತ ಆರ್ಗಾನಿಸಮ್ಸ್ ಗಳ ಜೊತೆಗೆ ಏನಾದ್ರೂ ಸಿಮಿಲಾರಿಟಿ ಇದೆಯಾ, ಯಾವ ಆರ್ಗಾನಿಸಮ್ಗಾದ್ರೂ ಜೀವಿಗಾದ್ರೂ ಇದು ಹೋಲ್ತಿದ್ಯಾ ಅಂತ ನೋಡ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಕೆಲವೊಂದು ಸ್ಟಡೀಸ್ ಗಳನ್ನ ನಮ್ಗೆ ಕೊಡ್ತಾರೆ. ಹಾಗಾಗಿ ಪ್ಯಾಲಿಯಂಟಾಲಜಿನೂ ಕೂಡ ಈ ಫಾಸಿಲ್ಸ್ ಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಎವಲ್ಯೂಷನ್ಗೆ ಒಂದು ಎವಿಡೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೆ ಪ್ಯಾಲಿಯಂಟಾಲಜಿ ಏನು ಇಲ್ಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಎವಿಡೆನ್ಸ್. ಇದೆಲ್ಲ ಎವಿಡೆನ್ಸ್ ಗಳಿಗೂ ಕಂಪೇರ್ ಮಾಡಿದ್ರೆ ಎವಲ್ಯೂಷನ್ಗೆ ಬೆಸ್ಟ್ ಎವಿಡೆನ್ಸ್ ಯಾವುದು? ದಟ್ ಈಸ್ ಪ್ಯಾಲಿಯಂಟಾಲಜಿ. ಓಕೆನಾ? ಸೊ ಇವಾಗ ಹೇಳದ್ ನೋಡಿದ್ರೆ ಫಾಸಿಲ್ಸ್ ಇವಾಗ ಹಾರ್ಡ್ ರಿಮೇನ್ಸ್ ಅಂತ ಗೊತ್ತಾಯ್ತು. ಎಲ್ಲಿ ಸಿಕ್ಕುತ್ತೆ ನಮ್ಗೆ ಈ ಫಾಸಿಲ್ಸ್? ಸುಮ್ನೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸಿಕ್ಕುತ್ತಾ ಅನ್ನೋ? ಮೇನ್ ಆಗಿ ನಮ್ಗೆ ಎಲ್ಲಿ ಸಿಕ್ಕುತ್ತೆ? ಸೆಡಿಮೆಂಟರಿ ರಾಕ್ಸ್. ಎಲ್ಲಿ ಸಿಕ್ಕುತ್ತೆ ಫಾಸಿಲ್ಸು? ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟರಿ ರಾಕ್ಸ್ ಅಲ್ಲಿ ನಮ್ಗೆ ಈ ಫಾಸಿಲ್ಸ್ ಗಳು ಹಾರ್ಡ್ ರಿಮೇನ್ಸ್ ಸಿಕ್ಕುತ್ತೆ, ಆರ್ಗಾನಿಸಮ್ಸ್, ಪಾಸ್ಟ್ ಆರ್ಗಾನಿಸಮ್ಸ್. ಓಕೆ, ಆ ಕಾರಣಕ್ಕೆ ಸೆಡಿಮೆಂಟರಿ ರಾಕ್ಸ್ ಗೆ ನಾವೇನಂತ ಕರಿತೀವಿ? ದೀಸ್ ಆರ್ ರಿಚ್ ಅಥವಾ ರಿಚೆಸ್ಟ್ ಸೋರ್ಸ್ ಆಫ್ ಫಾಸಿಲ್ಸ್ ಅಂತ ಹೇಳಿ ಕರಿತೀವಿ. ಆಫ್ ಫಾಸಿಲ್ಸ್ ಅಂತ ಹೇಳಿ ಕರಿತೀವಿ. ಸೊ ನೀವು ಟೈಪ್ಸ್ ಆಫ್ ರಾಕ್ಸ್ ಎಲ್ಲ ಕೇಳಿರ್ತೀರಾ ಅಲ್ವಾ? ಅದರಲ್ಲಿ ಸೆಡಿಮೆಂಟೇಶನ್ ರಾಕ್ಸ್ ದೊಡ್ಡ ನಿಮಗೆ ಗೊತ್ತಿರ್ಬೋದು. ಸೆಡಿಮೆಂಟೇಶನ್ ಅಂದ್ರೆ ಏನು? ಇಟ್ಸ್ ಲೈಕ್ ಸಿಂಪಲ್ ನಾರ್ಮಲ್ ಭಾಷೆಯಲ್ಲಿ ಹೇಳೋದಾದ್ರೆ ಲೈಕ್ ಗುಡ್ಡೆ ಹಾಕೊಳ್ಳೋದು. ಅಂದ್ರೆ ಇವಾಗ ನೀವು ಏನ್ ಮಾಡ್ತೀರಾ, ನೀವೆಲ್ಲ ಆಟ ಆಡ್ತಿರ್ಬೇಕಾದ್ರೆ, ಇಲ್ಲ ಅದ್ ಬಿಡಿ, ಮನೆ ಕಟ್ತಿರ್ತಾರೆ ನೋಡ್ತೀರಾ, ಮನೆ ಕಟ್ಬೇಕಾದ್ರೆ ಮಣ್ಣನ್ನ ಉಸುಗು ಅಂತ ಹೇಳ್ತೀವಿ. ಸೊ ಉಸುಗುನೆಲ್ಲ ಸುಮ್ನೆ ಒಂದೊಂದೇ ಪುಟ್ಟೆ ತಗೊಂಡ್ ಹಾಕ್ತಿರಲ್ಲ ಅವರು. ಸುಮಾರು ಏನ್ ಮಾಡ್ತಿರ್ತಾರೆ, ಟ್ರ್ಯಾಕ್ಟರ್ ಲಾರಿನೋ ಅದ್ರಲ್ಲಿ ತಗೊಂಡ್ಬಂದು ಸುರಿತಾನೆ ಇರ್ತಾರೆ. ಅದೊಂದು ಗುಡ್ಡೆ ಹಾಕೊಳ್ಳುತ್ತೆ. ನಮ್ಗೆ ಹೆಂಗ್ ಕಾಣಿಸುತ್ತೆ? ಅದು ಒಂದು ಪಿರಮಿಡ್ ರೀತಿ ಕಾಣ್ಲಿಕ್ಕೆ ಶುರು ಆಗುತ್ತೆ. ಬಟ್ ಇಲ್ಲಿ ಸೆಡಿಮೆಂಟೇಶನ್ ರಾಕ್ಸ್ ಅಂದ್ರೆ ಒಂದು ಬಂಡೆನೆ ಫಾರ್ಮ್ ಆಗುತ್ತೆ. ಹೆಂಗೆ? ಮುಂಚೆನೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲೂ ನೋಡಿರ್ತೀರಾ ನೀವು ಹೆಂಗೆ ರಾಕ್ ಫಾರ್ಮ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಒಂದು ದೊಡ್ಡ ಬಂಡೆ ಇದೆ ಅಂತ ಇಟ್ಕೊಳ್ಳಿ. ಆ ಬಂಡೆ ಮೇಲೆ ವೆದರಿಂಗ್ ಅಂದ್ರೆ ವೆದರ್ ಅಲ್ಲಿ ಏನೇನ್ ಚೇಂಜಸ್ ಆಗ್ತಿರುತ್ತೆ, ಮಳೆ ಇರಬಹುದು ಅಥವಾ ಟೆಂಪರೇಚರ್ ಇರ್ಬೋದು, pH ಇರ್ಬೋದು, ಐಸ್ ಫಾಲ್ಸ್ ಇರ್ಬೋದು. ಸೊ ಇದೆಲ್ಲವೂ ಏನ್ ಮಾಡುತ್ತೆ? ಆ ಬಂಡೆಯನ್ನ ಸ್ಲೋ ಆಗಿ ಬ್ರೇಕ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ರಿಲೀಸ್ ಆಗುತ್ತೆ, ಆ ಬಂಡೆಲಿ ಇರುವಂತ ಕಂಪೋನೆಂಟ್ಸ್ ರಿಲೀಸ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ಇದು ನಮ್ ಕಣ್ಣಿಗೆ ಕಾಣಲ್ಲ. ಓಕೆ, 1 ವೀಕ್ 100 ಇಯರ್ಸ್ ಅಷ್ಟ್ರಲ್ಲಿ ಆಗೋದಿಲ್ಲ, ತುಂಬಾ ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್ ಅಲ್ಲಿ ಈ ಪ್ರೊಸೆಸ್ ಕಂಟಿನ್ಯೂ ಆಗಿ ಆಗ್ತಾನೆ ಇರುತ್ತೆ. ಓಕೆ, ಸೊ ಆ ಏನು ಅಲ್ಲಿ ಮಿನರಲ್ಸ್ ಎಲ್ಲ ಕೆಳಗಡೆ ಬಂದಿರತ್ತಲ್ಲ, ಅದೆಲ್ಲ ಏನಾಗುತ್ತೆ ಇಲ್ಲಿ ಯಾವ್ದೋ ಒಂದು ರಿವರ್ ಅಲ್ಲಿ ಹೋಗ್ತಾ ಇತ್ತು ಅಂದ್ರೆ ಅದ್ರ ಒಟ್ಟಿಗೆ ಹೋಗಿ ಅದೇನ್ ಮಾಡುತ್ತೆ ಇಲ್ಲಿ ಬೇರೆ ಜಾಗದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬಾಟಮ್ ಆಫ್ ದ ರಿವರ್ ಅನ್ಕೋಬಹುದು, ಓಷನ್ ಇರ್ಬೋದು, ಅಥವಾ ಯಾವ್ದೋ ಇಲ್ಲಿ ಸರೋವರದ ಹತ್ರ, ನದಿ ಹತ್ರ ಅಲ್ಲಿ ಗುಡ್ಡೆ ಹಾಕೊಳ್ಳುತ್ತೆ. ಸೊ ಆ ಟೈಮಲ್ಲೂ ಕೂಡ ಏನಾಗ್ತಿರುತ್ತೆ, ಯಾವ್ದೋ ಒಂದು ಜೀವಿಗಳು ಅಲ್ಲಿ ಇದ್ದೇ ಇರುತ್ತೆ, ಪ್ರೆಸೆಂಟ್ ಇದ್ದೇ ಇರುತ್ತೆ ಅಲ್ವಾ? ಸೊ ಆ ಸ್ಟೇಜ್ ಅಲ್ಲಿ ಯಾವ್ಯಾವ ಆರ್ಗಾನಿಸಮ್ಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ಸತ್ತೋಯ್ತು ಅಂತ ಇಟ್ಕೊಳ್ಳಿ, ಅದು ಅಲ್ಲೇ ಇರುತ್ತೆ. ರೈಟ್. ಸೊ ಅದು ಈ ರೀತಿ ಇಲ್ಲಿ ಏನಾಗ್ತಾ ಇರುತ್ತೆ, ಸೆಡಿಮೆಂಟೇಶನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇವಾಗ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಲೇಯರ್ ಇದೆ. ಓಕೆನಾ? ಸೊ ಸೆಡಿಮೆಂಟೇಶನ್ ಲೇಯರ್ ಇದೆ. ಸೊ ಇಲ್ಲಿ ಕೆಲವೊಂದು ಆರ್ಗಾನಿಸಮ್ಸ್ ಏನಿದೆ ಇಲ್ಲಿ ಪ್ರೆಸೆಂಟ್ ಇದೆ, ಸತ್ತೋಯ್ತು ಅಂತ ಇಟ್ಕೊಳ್ಳಿ. ಸೊ ಇದ್ರ ಮೇಲೆ ಏನಾಗ್ತಿರುತ್ತೆ, ತಿರ್ಗಾ ಸೆಡಿಮೆಂಟೇಶನ್ ಆಗ್ತಾನೆ ಇರುತ್ತೆ. ಈ ಆರ್ಗಾನಿಸಮ್ಸ್ ಗಳು ಅಲ್ಲೇ ಮುಚ್ಚೋಯ್ತು. ಓಕೆ, ಸತ್ತೋಯ್ತು ಆರ್ಗಾನಿಸಮ್ಸ್. ತಿರ್ಗಾ ಇನ್ನೊಂದು ಲೇಯರ್, ಅದ್ರ ಮೇಲೂ ಕೆಲವೊಂದು ಆರ್ಗಾನಿಸಮ್ಸ್ ಗಳು ಅಲ್ಲಿ ಬಂದು ಸತ್ತೋಗುತ್ತೆ. ಸುಮಾರು ವರ್ಷಗಳಾದ್ಮೇಲೆ ತಿರ್ಗಾ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಸೊ ಅಲ್ಲೂ ಕೂಡ ಆರ್ಗಾನಿಸಮ್ಸ್ ಬಂದು ಏನಾಗುತ್ತೆ, ಅಲ್ಲಿ ಸತ್ತೋಗುತ್ತೆ. ಸೊ ಈ ರೀತಿ ಸೆಡಿಮೆಂಟೇಶನ್ ಲೇಯರ್ ಮೇಲೆ ಲೇಯರ್ ಏನಾಗ್ತಿರುತ್ತೆ, ಇಲ್ಲಿ ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೆ. ಸೊ ಅಕ್ಯುಮುಲೇಟ್ ಆಗಿ ಏನ್ ಫಾರ್ಮ್ ಆಗುತ್ತೆ, ಕಂಪ್ಲೀಟ್ ಆಗಿ ಇಲ್ಲಿ ರಾಕ್, ಒಂದು ಬಂಡೆ ಫಾರ್ಮ್ ಆಗುತ್ತೆ. ಓಕೆ, ಇಟ್ ಟೇಕ್ಸ್ ಬಿಲಿಯನ್ಸ್ ಆಫ್ ಇಯರ್ಸ್ ಗಳಲ್ಲಿ ಆಗುತ್ತೆ. ಓಕೆ, ನಾಟ್ ಜಸ್ಟ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೆಲ್ಲ ಆಗೋದಲ್ಲ. ಸೊ ಇವಾಗ ಈ ಕೆಳಗಡೆ ಲಾಸ್ಟ್ ಲೇಯರ್ ಇರುತ್ತಲ್ಲ, ಬಾಟಮ್ ಲೇಯರ್, ಓಕೆ, ಲೋವೆಸ್ಟ್ ಲೇಯರ್ ಅಥವಾ ಸ್ಟ್ರೇಟಾ ಅಂತಾನೆ ಹೇಳಿ ಕರಿತೀವಿ. ಅಂಡ್ ಮೇಲ್ಗಡೆದು ದಿಸ್ ಇಸ್ ಹೈಯೆಸ್ಟ್ ಆರ್ ಫಸ್ಟ್ ಲೇಯರ್ ಅಂತಾನು ಹೇಳಿ ಕರಿತೀವಿ. ಫಸ್ಟ್ ಸ್ಟ್ರೇಟಾ ಆರ್ ಫಸ್ಟ್ ಲೇಯರ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಯಾವ್ದೋ ಒಂದು ಆರ್ಗಾನಿಸಮ್ಸ್ ಗಳದ್ದು ರಿಮೇನಿಂಗ್ಸ್ ಈ ಲೇಯರ್ ಅಲ್ಲಿ ನಮ್ಗೆ ಸಿಕ್ತು ಅಂದ್ರೆ, ಈ ಫಸ್ಟ್ ಲೋವೆಸ್ಟ್ ಈ ಲೇಯರ್ ಅಲ್ಲಿ ಸಿಕ್ತು ಅಂದ್ರೆ ಆ ಆರ್ಗಾನಿಸಮ್ ಏನಿದೆ ಇಲ್ಲಿ ಓಲ್ಡರ್ ಆರ್ಗಾನಿಸಮ್, ಬಿಕಾಸ್ ಫಸ್ಟ್ ಅದು ಇದ್ದಿದ್ದು ಅಲ್ವಾ? ಅದಾದ್ಮೇಲೆ ಸೆಡಿಮೆಂಟೇಶನ್ ಆಗಿ ನೆಕ್ಸ್ಟ್ ಲೇಯರ್ ಫಾರ್ಮ್ ಆಯ್ತು. ತಿರ್ಗಾ ಸೆಡಿಮೆಂಟೇಶನ್ ಆಗ್ತಾ ನೆಕ್ಸ್ಟ್ ಲೇಯರ್ ಫಾರ್ಮ್ ಆಯ್ತು. ಸೊ ಯಾವ ಆರ್ಗಾನಿಸಮ್ಸ್ ಕಂಪ್ಲೀಟ್ ಡೀಪ್ ಕೆಳಗಡೆ ಲೇಯರ್ ಅಲ್ಲಿ ಸಿಕ್ಕುತ್ತೋ,
ಏನಾದ್ರೂ ಫಾಸಿಲ್ಸ್ ಇದ್ರೆ ಆ ಫಾಸಿಲ್ಸ್ ಆ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಇಲ್ಲಿ ದೇ ಆರ್ ಓಲ್ಡರ್ ಆರ್ಗ್ಯಾನಿಸಮ್ಸ್. ಓಲ್ಡರ್ ಆರ್ಗ್ಯಾನಿಸಮ್ಸ್. ಓಕೆ, ಅದೇ ಯಾವ್ದಾದ್ರು ಫಾಸಿಲ್ಸ್ ಮೇಲ್ಗಡೆ ಸ್ವಲ್ಪ ಡಿಗ್ ಮಾಡಿದ್ಮೇಲೆ ಮೇಲ್ಗಡೆ ಲೇಯರ್ ಅಲ್ಲೇ ಸ್ವಲ್ಪ ಸಿಕ್ತು ಅಂದ್ರೆ ಈ ಲೇಯರ್ ಅಲ್ಲಿ ಹೈಯೆಸ್ಟ್ ಫಸ್ಟ್ ಅಥವಾ ಫಸ್ಟ್ ಲೇಯರ್ ಇಲ್ಲಿ ಸಿಕ್ತು ಅಂದ್ರೆ ದೇ ಆರ್ ಹೆಂಗ್ ಅಂತ ಹೇಳಕ್ ಆಗಲ್ಲ, ಐ ಕ್ಯಾನ್ ಸೇ ನ್ಯೂ ಆರ್ಗ್ಯಾನಿಸಮ್ಸ್, ನ್ಯೂ ಫಾಸಿಲ್ ಅಂದ್ರೆ ರೀಸೆಂಟ್ ಆಗಿ ಸತ್ತೋಗಿರೋದು ಅಥವಾ ರೀಸೆಂಟ್ ಆಗಿ ಎಕ್ಸ್ಟಿಂಕ್ಟ್ ಆಗಿರುವಂತದ್ದು ನ್ಯೂ ಆರ್ಗ್ಯಾನಿಸಮ್ಸ್. ಓಕೆ, ಸೊ ಈ ರೀತಿ ಏನ್ ಮಾಡ್ಬೋದು ಇಲ್ಲಿ ನಾವು, ಸೊ ನಿಮ್ಗೆ ಹೇಳಿದ್ದಾರೆ ಇಲ್ಲಿ ಏನ್ ವರ್ಡ್ ಯೂಸ್ ಮಾಡಿದ್ದಾರೆ, ಅರ್ತ್ ಕ್ರಸ್ಟ್ ಲೇಯರ್ ಅನ್ನ ನಾವು ಕ್ರಾಸ್ ಸೆಕ್ಷನ್ ಮಾಡಿದವಾಗ ಈ ಸೆಡಿಮೆಂಟೇಶನ್ ಲೇಯರ್ಸ್ ಗಳು ಕಾಣಿಸುತ್ತೆ. ಸೊ ಆ ಲೇಯರ್ಸ್ ಅಲ್ಲಿ ಫಸ್ಟ್ ಲೇಯರ್ ಅಲ್ಲಿ ಮೇಲ್ಗಡೆ ಕಾಣುವಂತ ಲೇಯರ್ ಅಲ್ಲೇ ಏನಾದ್ರೂ ಫಾಸಿಲ್ಸ್ ಇತ್ತು ಅಂದ್ರೆ ಅದೇನಿರುತ್ತೆ ರೀಸೆಂಟ್ ಆರ್ಗ್ಯಾನಿಸಮ್ಸ್. ಮಿಡಲ್ ಇದ್ರೆ ಮಿಡಲ್, ಕೆಳಗಡೆ ಇದ್ರೆ ಫುಲ್ ಬಾಟಮ್ ಅಲ್ಲಿ ಇದ್ರೆ ಆ ಫಾಸಿಲ್ಸ್ ಏನಿರುತ್ತೆ ಏಜ್ ಅದರದ್ದು ತುಂಬಾ ಹಳೇದಿರುತ್ತೆ, ಓಲ್ಡೆಸ್ಟ್. ಸೊ ಹಾಗಾಗಿ ಏಜ್ ಆಫ್ ದ ಫಾಸಿಲ್ಸ್ ಅನ್ನು ಕೂಡ ಏನ್ ಮಾಡ್ಬೋದು ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಏನ್ ಮಾಡ್ಬೋದು, ಏಜ್ ಆಫ್ ದಿ ಫಾಸಿಲ್ಸ್, ಏಜ್ ಆಫ್ ದಿ ಫಾಸಿಲ್ಸ್ ಅನ್ನು ಕೂಡ ಐಡೆಂಟಿಫೈ ಮಾಡ್ಬೋದು. ಹೆಂಗೆ? ಬೈ ಯೂಸಿಂಗ್ ಅ ಮೆಥಡ್ ಕಾಲ್ಡ್ ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗ್ ಇದು ನಿಮ್ಗೆ ಇಲ್ಲ. ಓಕೆ, ಕಾರ್ಬನ್ ಡೇಟಿಂಗ್ ಇಂದ ನಾವೇನ್ ಮಾಡ್ಬೋದು, ಇಲ್ಲಿ ಸಿಕ್ಕಿರುವಂತ ಫಾಸಿಲ್ದು ಏಜ್ ಎಷ್ಟು ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಅದು ಇತ್ತು ಅಂತ ತಿಳ್ಕೊಬಹುದು. ಹೆಂಗೆ ಅಂದ್ರೆ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್, ಯಾವ್ದೇ ಆರ್ಗ್ಯಾನಿಸಮ್ ಅನ್ನ ತಗೊಳ್ಳಿ ನೀವು, ಇಲ್ಲಿ ಕಾರ್ಬನ್ ಟೈಪ್ಸ್ ಇರುತ್ತೆ ನಮ್ಮ ಬಾಡಿಲಿ, C14 ಮತ್ತೆ C12. ಈ C14 ಬಂದು ರೇಡಿಯೋ ಆಕ್ಟಿವ್. ಓಕೆ, ಎಕ್ಸ್ರೇ ಏನಾದ್ರೂ ಹಾಕಿದವಾಗ ರೇಡಿಯೋ ಆಕ್ಟಿವ್ ಇರೋ ಕಾರಣಕ್ಕೆ ಅದು ಶೈನ್ ಆಗಿ ಕಾಣಿಸುತ್ತೆ. ಅಂಡ್ ಕಾರ್ಬನ್ ಡೇಟಿಂಗ್ ಇಂದ ನಾವೇನ್ ಮಾಡ್ಬೋದು, ಇಲ್ಲಿ ಫಾಸಿಲ್ಸ್ ಗಳ ಏಜ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಯಾಕೆ? ಈ C14 ಏನಿರುತ್ತೆ ಎವ್ರಿ ನಿಯರ್ಲಿ 6000 ವರ್ಷ, ಅಥವಾ ಅಕ್ಯುರೇಟ್ ಆಗಿ ಹೇಳ್ಬೇಕು ಅಂದ್ರೆ 5370 ಇಯರ್ಸ್ ವರ್ಗು ಏನಾಗುತ್ತೆ ಅದ್ರದ್ದು ಲೈಫ್, ಹಾಫ್ ಲೈಫ್ ಆಗುತ್ತೆ. ಇವಾಗ C14 ಏನಿದೆ ಇಲ್ಲಿ ಸ್ಟಾರ್ಟಿಂಗ್ 500 ಗ್ರಾಮ್ ಇತ್ತು ಅಂದ್ರೆ ಅದ್ರದ್ದು ಹಾಫ್ ಆಗುತ್ತೆ. ಓಕೆ, ಆಫ್ಟರ್ 5370 ಇಯರ್ಸ್, ದಟ್ ಈಸ್ 500 ಅಂದ್ರೆ 250 ಗ್ರಾಮ್ ಆಗುತ್ತೆ. ಹಿಂಗೆ ರೆಡ್ಯೂಸ್ ಹಾಕೊಂಡು ಬರುತ್ತೆ. ಸೊ ಇದೊಂದೇ ಕಾರ್ಬನ್ ಡೇಟಿಂಗ್ ಮೆಥಡ್ ಇಂದ ನಾವು ಫಾಸಿಲ್ ಗಳ ಏಜ್ ನ ಐಡೆಂಟಿಫೈ ಮಾಡ್ಬೋದು ಅಂತ ಇಲ್ಲ. ಆರ್ಗನ್ ಮೆಥಡ್ ಇದೆ. ಓಕೆ, ಪೊಟ್ಯಾಷಿಯಂ ಆರ್ಗನ್ ಮೆಥಡ್ ಅಂತ ಇದೆ, ಆಮೇಲೆ ಎಲೆಕ್ಟ್ರಾನ್ ಸ್ಪಿನ್ ಮೆಥಡ್ ಅಂತ ಸುಮಾರು ಮೆಥಡ್ಸ್ ಗಳನ್ನ ಇವಾಗ ಯೂಸ್ ಮಾಡ್ತೀವಿ. ಓಕೆ, ಸೊ ಹೀಗಾಗಿ ಫಾಸಿಲ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಬೆಸ್ಟ್ ಎವಿಡೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಓಕೆ, ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ದಟ್ ಈಸ್ ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್. ಸೆಕೆಂಡ್ ಒನ್ ನೋಡೋಣ, ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್. ಸೊ ಹೆಸರಲ್ಲೇ ಇದೆ ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್ ಅಂದ್ರೆ ಎವಲ್ಯೂಷನ್ ಒಂದು ಏನು, ಇಲ್ಲಿ ಅದಕ್ಕೆ ಎವಲ್ಯೂಷನ್ಗೆ ಎವಿಡೆನ್ಸ್ ಕೊಡಬೇಕಾದ್ರೆ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಅಥವಾ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಕೂಡ ಆರ್ಗಾನಿಸಮ್ಸ್ ಗಳನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಇದನ್ನ ಯಾರು ಹೇಳಿದ್ದು ನಮ್ಗೆ, ದಟ್ ಈಸ್ ಅರ್ನೆಸ್ಟ್ ಹಕಲ್. ಯಾರು? ಅರ್ನೆಸ್ಟ್ ಹಕಲ್. ಸೊ ಫಸ್ಟ್ ಅವ್ರು ಏನ್ ಹೇಳಿದ್ರು ಅಂತ ಬರ್ಕೊಳ್ಳಿ. ಓಕೆ, ಏನಂತ ಹೇಳ್ತಾರೆ ಅವರು ಇಲ್ಲಿ, there are certain common features, there are certain common features present in all vertebrates, especially in embryonic stage, present in all vertebrates. ಯಾವ ಸ್ಟೇಜ್ ಅಲ್ಲಿ? ಎಂಬ್ರಿಯಾನಿಕ್ ಸ್ಟೇಜ್. ಬಟ್ absent in adults. ಏನ್ ಹಿಂಗಂದ್ರೆ ಹೇಳ್ತೀನಿ ನಾನು. ಓಕೆ, ಮೊದಲ ಎಕ್ಸಾಂಪಲ್ ಬರ್ಕೊಳ್ಳೋಣ. ಏನ್ ಎಕ್ಸಾಂಪಲ್ ಯಾವುದು ಇಲ್ಲಿ ಇದಕ್ಕೆ? a row of gill slits present behind the head ಎಲ್ಲಿ? in all vertebrates. ಮ್ಯಾಮ್ ಏನ್ ಹೇಳ್ತಿದ್ದೀರಾ ನೀವಿಲ್ಲಿ? ಓಕೆ, ಹೇಳೋಣ, ಏನಿದ್ರ ಅರ್ಥ ತಿಳ್ಕೊಳ್ಳೋಣ, ನಾವು ಡಿಕೋಡ್ ಮಾಡೋಣ ಇದೆಲ್ಲಾನು. ಓಕೆ, ಸೊ ಅರ್ನೆಸ್ಟ್ ಹಕಲ್ ಏನ್ ಮಾಡ್ತಾರೆ, ಕೆಲವೊಂದು ಫೀಚರ್ಸ್ ಗಳಿದೆ. ಓಕೆ, ಕೆಲವೊಂದು ಕ್ಯಾರೆಕ್ಟರ್ ಎಲ್ಲಾ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲೂ
ಎಲ್ಲಾ ವರ್ಟಿಬ್ರೇಟ್ಸ್ ಗಳ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲೂ ಆ ಕ್ಯಾರೆಕ್ಟರ್ ಆ ಟ್ರೇಟ್ ಏನಿದೆ ಕಾಮನ್ ಇದೆ. ಬಟ್ ಅದೇ ಕ್ಯಾರೆಕ್ಟರ್ ಅಡಲ್ಟ್ ಸ್ಟೇಜ್ ಅಲ್ಲಿ ಕಂಡು ಬರಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ರು ಅಂದ್ರೆ ರೋ ಆಫ್ ಗಿಲ್ ಸ್ಲಿಟ್ಸ್. ಸೊ ನೋಡೋಣ ನಾವಾಗ. ಸೊ ನಮ್ಗೆ ಗೊತ್ತಿದೆ ಆಲ್ ವರ್ಟಿಬ್ರೇಟ್ಸ್ ಅಂದ್ರೆ ಯಾರು? ಫಸ್ಟ್ ಫಿಶ್. ಓಕೆ, ಫಿಶ್ ಆದ್ಮೇಲೆ ಆಂಫಿಬಿಯಾ, ಆಂಫಿಬಿಯಾ ಆದ್ಮೇಲೆ ರೆಪ್ಟೈಲ್, ರೆಪ್ಟೈಲ್ ಆದ್ಮೇಲೆ ಏವ್ಸ್, ಏವ್ಸ್ ಆದ್ಮೇಲೆ ಮ್ಯಾಮ್ಸ್. ಇದಿಷ್ಟು ವರ್ಟಿಬ್ರೇಟ್ಸ್ ಇದೆ. ಸೊ ಇದೇನ್ ಅನ್ಕೊಳ್ಳಿ ಇವಾಗ, ದಿಸ್ ಇಸ್ ದಿ ಎಂಬ್ರಿಯೋ ಆಫ್ ದಿ ಫಿಶ್. ಇದೇನು? ಎಂಬ್ರಿಯೋ ಆಫ್ ದಿ ಆಂಫಿಬಿಯಾ, ಎಂಬ್ರಿಯೋ ಆಫ್ ದಿ ರೆಪ್ಟೈಲ್, ಎಂಬ್ರಿಯೋ ಆಫ್ ದಿ ಏವ್ಸ್ ಅಥವಾ ಬರ್ಡ್ಸ್, ಎಂಬ್ರಿಯೋ ಆಫ್ ದಿ ಮ್ಯಾಮಲ್ಸ್. ಓಕೆ, ಎಂಬ್ರಿಯೋ ಅಂತ ಹೇಳ್ತಿದ್ದೀನಿ. ಸೊ ಈ ಎಲ್ಲಾ ವರ್ಟಿಬ್ರೇಟ್ಸ್ ಗಳ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಒಂದು ಕಾಮನ್ ಫೀಚರ್ ಇದೆ. ಓಕೆ, ಅದ್ ಯಾವುದು? ರೋ ಆಫ್ ಗಿಲ್ ಸ್ಲಿಟ್ಸ್. ಅಂದ್ರೆ ಫಿಶ್ ಎಂಬ್ರಿಯೋಲಿ ನಾವೇನ್ ನೋಡ್ಬೋದು? ರೋ ಆಫ್ ಗಿಲ್ ಸ್ಲಿಟ್ಸ್ ಗಳು ಪ್ರೆಸೆಂಟ್ ಇರೋದನ್ನ ನೋಡ್ಬೋದು. ಆಂಫಿಬಿಯನ್ ಎಂಬ್ರಿಯೋದಲ್ಲಿ ನಾವು ಗಿಲ್ ಸ್ಲಿಟ್ಸ್ ಅನ್ನ ನೋಡ್ಬೋದು. ರೆಪ್ಟೈಲ್ ಎಂಬ್ರಿಯೋದಲ್ಲೂ ಕೂಡ ಗಿಲ್ ಸ್ಲಿಟ್ಸ್ ಅನ್ನ ನೋಡ್ತೀವಿ. ಏವ್ಸ್ ಅಥವಾ ಬರ್ಡ್ಸ್ ಅಲ್ಲೂ ಏನ್ ನೋಡ್ತೀವಿ? ಇಲ್ಲಿ ಬರ್ಡ್ಸ್ ಎಂಬ್ರಿಯೋದಲ್ಲೂ ಗಿಲ್ ಸ್ಲಿಟ್ಸ್ ಅನ್ನ ನೋಡ್ತೀವಿ. ಅದೇ ರೀತಿ ಮೆಮೆಲಿಯನ್ ಎಂಬ್ರಿಯೋದಲ್ಲೂ ಕೂಡ ಈ ಗಿಲ್ ಸ್ಲಿಟ್ಸ್ ಗಳನ್ನ ನೋಡ್ತೀವಿ. ಓಕೆ, ಫಸ್ಟ್ ನೋಡಿ, there are certain common features present in all vertebrates. ಯಾವಾಗ? ಎಂಬ್ರಿಯಾನಿಕ್ ಸ್ಟೇಜ್. ಅಂದ್ರೆ ಯಾವ ಫೀಚರ್ ಇದು? ಈ ಗಿಲ್ ಸ್ಲಿಟ್ ಇದೆಯಲ್ಲ, ಏನಿದು? ದಿಸ್ ಇಸ್ ಗಿಲ್ ಸ್ಲಿಟ್. ಗಿಲ್ ಸ್ಲಿಟ್ ಇದೊಂದು ಕಾಮನ್ ಫೀಚರ್. ಎಲ್ಲಾ ಎಂಬ್ರಿಯೋಸ್, ಎಲ್ಲಾ ವರ್ಟಿಬ್ರೇಟ್ಸ್ ಗಳ ಎಂಬ್ರಿಯೋದಲ್ಲಿ ಏನಿದೆ? ಪ್ರೆಸೆಂಟ್ ಇದೆ. ಬಟ್ ನೆಕ್ಸ್ಟ್ ಏನ್ ಹೇಳಿದ್ರು? ಬಟ್ ಆಬ್ಸೆಂಟ್ ಇನ್ ಅಡಲ್ಟ್ಸ್. ಆಬ್ಸೆಂಟ್ ಇನ್ ಅಡಲ್ಟ್ಸ್ ಅಂದ್ರೆ ಈ ಎಂಬ್ರಿಯೋನಿಕ್ ಪೀರಿಯಡ್ ಅಲ್ಲಿ ಪ್ರತಿಯೊಂದು ಕ್ಲಾಸಸ್ ಅಲ್ಲೂ, ಅಂದ್ರೆ ಫಿಶ್ ಎಂಬ್ರಿಯೋದಲ್ಲೂ, ಆಂಫಿಬಿಯನ್ ಎಂಬ್ರಿಯೋದಲ್ಲೂ, ರೆಪ್ಟೈಲ್ ಎಂಬ್ರಿಯೋದಲ್ಲೂ, ಬರ್ಡ್ ಎಂಬ್ರಿಯೋದಲ್ಲೂ, ಮ್ಯಾಮಲ್ ಎಂಬ್ರಿಯೋದಲ್ಲೂ ಗಿಲ್ ಸ್ಲಿಟ್ಸ್ ನೋಡ್ಲಿಕ್ಕೆ ಸಿಕ್ಕುತ್ತೆ. ಬಟ್ ಅದೇ ಇವಾಗ ಫಿಶ್ ನ ಬಿಡಿ, ಬಿಕಾಸ್ ಅಡಲ್ಟ್ ಫಿಶ್ ಅಲ್ಲೂ ಕೂಡ ನಮ್ಗೆ ಏನ್ ಪ್ರೆಸೆಂಟ್ ಇದೆ ಇಲ್ಲಿ? ದಟ್ ಇಸ್ ಗಿಲ್ ಸ್ಲಿಟ್ಸ್ ಪ್ರೆಸೆಂಟ್ ಇದೆ. ಆಂಫಿಬಿಯಾ, ಅಡಲ್ಟ್ ಆಂಫಿಬಿಯಾ ನೋಡಿ, ಫ್ರಾಗ್ ನೋಡಿ, ಫ್ರಾಗ್ ಹತ್ರ ಗಿಲ್ ಸ್ಲಿಟ್ಸ್ ಇದೆಯಾ? ನೋ. ನೆಕ್ಸ್ಟ್ ಅಡಲ್ಟ್ ರೆಪ್ಟೈಲ್ ತಗೊಳ್ಳಿ, ಬೇಕಾದ್ರೆ ಲಿಸಾರ್ಡ್ ಅನ್ನ ತಗೊಳ್ಳಿ, ಲಿಸಾರ್ಡ್ ಅಲ್ಲಿ ನಮಗೆ ಗಿಲ್ ಸ್ಲಿಟ್ ಕಾಣಿಸುತ್ತಾ? ನೋ. ಅಡಲ್ಟ್ ಬರ್ಡ್, ಯಾವುದೇ ಬರ್ಡ್ ಅನ್ನ ತಗೊಳ್ಳಿ, ಗಿಲ್ ಸ್ಲಿಟ್ ಇದೆಯಾ? ನೋ. ಅಂಡ್ ಮ್ಯಾಮಲ್ ಅನ್ನ ತಗೊಳ್ಳಿ, ಅಡಲ್ಟ್ ಮ್ಯಾಮಲ್, ನಮ್ಮನ್ನ ತಗೊಳ್ಳಿ, ನಮ್ಮ ಹತ್ರ ಗಿಲ್ ಸ್ಲಿಟ್ ಇದೆಯಾ? ಅಡಲ್ಟ್? ನೋ. ಬಟ್ ಇವ್ರು ಏನ್ ಹೇಳ್ತಿದ್ದಾರೆ? ಯಾವಾಗ ಆಂಫಿಬಿಯಾ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇತ್ತು ಆವಾಗ ಗಿಲ್ ಸ್ಲಿಟ್ ಇತ್ತು. ಯಾವಾಗ ರೆಪ್ಟೈಲ್ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇತ್ತು ಆವಾಗ್ಲೂ ಗಿಲ್ ಸ್ಲಿಟ್ ಇತ್ತು. ಬರ್ಡ್ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇದ್ದವಾಗ್ಲೂ ಗಿಲ್ ಸ್ಲಿಟ್ ಇತ್ತು. ಅಂದ್ರೆ ನಾನು, ಮ್ಯಾಮಲ್, ನಾವು ಎಲ್ಲ ಅಲ್ವಾ, ನಾವು ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇದ್ದವಾಗ ನಮ್ಮ ಹತ್ರ ಏನಿತ್ತು? ಗಿಲ್ ಸ್ಲಿಟ್ ಇತ್ತು. ಬಟ್ ನಾವ್ ಯಾವಾಗ ಅಡಲ್ಟ್ ಆದ್ವೋ ಆವಾಗ ಏನ್ ಕಾಣ್ಲಿಲ್ಲ ನಮ್ಗೆ? ಈ ಗಿಲ್ ಸ್ಲಿಟ್ ಕಾಣ್ಲಿಲ್ಲ. ಸೊ ಅದಕ್ಕೆ ಏನ್ ಹೇಳಿದ್ದಾರೆ? absent in adults but present in all embryonic life of all the vertebrates. ಬಟ್ ಇಲ್ಲಿ ನೋಡಿ, ಫಿಶ್ ಅಡಲ್ಟ್ ಆದ್ಮೇಲೂ ಕೂಡ ಏನಿರುತ್ತೆ? ಅಡಲ್ಟ್ ಫಿಶ್ ಅಲ್ಲಿ ಏನನ್ನ ನೋಡ್ತೀವಿ ನಾವಿಲ್ಲಿ? ಎಂಬ್ರಿಯೋನಿಕ್ ಪೀರಿಯಡ್ ಅಲ್ಲೂ ಗಿಲ್ ಸ್ಲಿಟ್ ಇರುತ್ತೆ, ಆಸ್ ವೆಲ್ ಆಸ್ ಅಡಲ್ಟ್ ಫಿಶ್ ಅಲ್ಲೂ ಕೂಡ ಏನಿರುತ್ತೆ? ಇಲ್ಲಿ ಗಿಲ್ ಸ್ಲಿಟ್ ಪ್ರೆಸೆಂಟ್ ಇರುತ್ತೆ. ಸೊ ಅಡಲ್ಟ್ ಫಿಶ್ ಹತ್ರ ಏನ್ ಪ್ರೆಸೆಂಟ್ ಇರುತ್ತೆ? ಗಿಲ್ ಸ್ಲಿಟ್ ವಿಲ್ ಬಿ ಪ್ರೆಸೆಂಟ್. ಹಾಗಾಗಿ ಈ ಥಿಯರಿ ಏನಾಯ್ತು? ಈ ಕಾನ್ಸೆಪ್ಟ್ ಏನಾಯ್ತು? ಸ್ವಲ್ಪ ಎಲ್ಲೋ ಎರರ್ ಕಾಣಿಸ್ತು. ಅವ್ರು ಹೇಳಿರೋದು ಅರ್ಧ ಕರೆಕ್ಟ್, ಬಿಕಾಸ್ ಪ್ರತಿ ವರ್ಟಿಬ್ರೇಟ್ಸ್ ಗಳ ಎಂಬ್ರಿಯೋದಲ್ಲಿ ಈ ಗಿಲ್ ಸ್ಲಿಟ್ ಕಾಮನ್ ಫೀಚರ್. ಬಟ್ ಅಡಲ್ಟ್ ಅಲ್ಲಿ ಅಬ್ಸೆಂಟ್ ಇದೆ ಅಂತ ಹೇಳಿದ್ರು, ಅದು ಕೂಡ ಕರೆಕ್ಟ್. ಬಿಕಾಸ್ ಆಂಫಿಬಿಯಾ, ರೆಪ್ಟೈಲ್, ಏವ್, ಮ್ಯಾಮಲ್ ಅಡಲ್ಟ್ಸ್ ಆದವಾಗ ಅವುಗಳ ಹತ್ರ ಗಿಲ್ ಸ್ಲಿಟ್ ಇಲ್ಲ. ಬಟ್ ಫಿಶ್, ಅಡಲ್ಟ್ ಫಿಶ್ ಇದ್ರೆ ಅದ್ರ ಹತ್ರ ಏನಿದೆ? ಇಲ್ಲಿ ಗಿಲ್ ಸ್ಲಿಟ್ ಪ್ರೆಸೆಂಟ್ ಇದೆ. ಓಕೆನಾ? ಸೊ ಹಾಗಾಗಿ ಇದನ್ನ ಅಬ್ಸರ್ವ್ ಮಾಡಿದ್ಮೇಲೆ ಇನ್ನೊಬ್ರು ಸೈಂಟಿಸ್ಟ್ ಬರ್ತಾರೆ. ಓಕೆ, ಅವ್ರೇನ್ ಹೇಳ್ತಾರೆ ನೋಡೋಣ. ಅಂಡ್ ಯಾರು ಅದು? ದಟ್ ಈಸ್ ಕಾರ್ಲ್ ಓನ್ ಬಿಯರ್. ಓಕೆ, ಸೊ ಎರ್ನೆಸ್ಟ್ ಹಕಲ್ ಅವ್ರದ್ದು ಈ ಕಾನ್ಸೆಪ್ಟ್ ಅನ್ನ ನೋಡ್ಬಿಟ್ಟು ಈ ಕಾರ್ಲ್ ಓನ್ ಬಿಯರ್ ಏನಂತ ಹೇಳ್ತಾರೆ ಇಲ್ಲಿ? ಎಂಬ್ರಿಯೋ ನೆವರ್ ಶೋಸ್, ಎಂಬ್ರಿಯೋ never shows adult characters ಅಂತ ಹೇಳಿದ್ರು. ಏನ್ ಹಿಂಗಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಎಂಬ್ರಿಯೋ ಇದೆ. ಓಕೆ, ಆಂಫಿಬಿಯನ್ ಎಂಬ್ರಿಯೋ. ಅದೇನಾದ್ರೂ ಇಲ್ಲಿ ನಮಗೆ ಗಿಲ್ ಸ್ಲಿಟ್ ಅಡಲ್ಟ್ ಕ್ಯಾರೆಕ್ಟರ್ ಇಲ್ಲ, ಇದು ಯಾವುದಕ್ಕೂ ಅಪ್ಲೈ ಆಗಲ್ಲ. ಬಿಕಾಸ್ ಆಂಫಿಬಿಯಾ, ರೆಪ್ಟೈಲ್, ಏವ್, ಮ್ಯಾಮಲ್ ಅಡಲ್ಟಲ್ಸ್ ಇದ್ದವಾಗ ಈ ರೀತಿ ಗಿಲ್ ಸ್ಲಿಟ್ಸ್ ಗಳು ಕಾಣಲ್ಲ. ಬಟ್ ಇಲ್ಲಿ ನೋಡಿ, ಫಿಶ್ ಎಂಬ್ರಿಯೋ ಇದ್ದವಾಗ್ಲೂ ಗಿಲ್ ಸ್ಲಿಟ್ ಪ್ರೆಸೆಂಟ್ ಇದೆ, ಅಡಲ್ಟ್ ಆದ್ಮೇಲೂ ಏನಿದೆ? ಇಲ್ಲಿ ಗಿಲ್ ಸ್ಲಿಟ್ ಪ್ರೆಸೆಂಟ್ ಇದೆ. ಹಾಗಾಗಿ ಇವ್ರು ಏನ್ ಹೇಳಿದ್ರು? ಎಂಬ್ರಿಯೋ ಯಾವತ್ತೂ ಅಡಲ್ಟ್ ಕ್ಯಾರೆಕ್ಟರ್ಸ್ ಅನ್ನ ತೋರ್ಸಲ್ಲ. ಬಟ್ ಇಲ್ಲಿ ಏನಾಗ್ತಿದೆ? ಫಿಶ್ ಅಡಲ್ಟ್ ಕ್ಯಾರೆಕ್ಟರ್ ನ ತೋರಿಸ್ತಿದೆ. ಬಿಕಾಸ್ ಅಡಲ್ಟ್ ಆದ್ಮೇಲೂ ಕೂಡ ಅಡಲ್ಟ್ ಫಿಶ್ ಅಲ್ಲಿ ಏನನ್ನ ನೋಡ್ಬೋದು ನಾವಿಲ್ಲಿ? ಗಿಲ್ ಸ್ಲಿಟ್ ಅನ್ನ ನೋಡ್ಬೋದು. ನಿಮಗೆ ನೆನಪಿದ್ರೆ
ಈ ಆಂಫಿಬಿಯಾದಲ್ಲಿ ಫ್ರಾಗ್ ಬೆಸ್ಟ್ ಎಕ್ಸಾಂಪಲ್ ನಾವು ಇದುವರೆಗೂ ಸ್ಟಡಿ ಮಾಡಿರೋದಲ್ವಾ. ಸೊ ಫ್ರಾಗ್ ಏನಾಗುತ್ತೆ ಇಲ್ಲಿ, ನಮಗೆ ಡೈರೆಕ್ಟ್ ಆಗಿ ಏನ್ ಬರಲ್ಲ, ಫ್ರಾಗ್ ಇಂದ ಫ್ರಾಗೆ ಬರಲ್ಲ, ಒಂದು ಟ್ರಾನ್ಸಿಷನ್ ಸ್ಟೇಜ್, ಇಲ್ಲಿ ಲಾರ್ವಲ್ ಸ್ಟೇಜ್ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಟ್ಯಾಡ್ಪೂಲ್. ಸೊ ಆ ಟ್ಯಾಡ್ಪೂಲ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಆ ಲಾರ್ವಲ್ ಸ್ಟೇಜ್ ಅಲ್ಲಿ ಗಿಲ್ ಫ್ಲೆಕ್ಸ್ ಪ್ರೆಸೆಂಟ್ ಇದೆ ಅಲ್ವಾ, ರೈಟ್. ಅಂಡ್ ಟೇಲ್ ಕೂಡ ಪ್ರೆಸೆಂಟ್ ಇದೆ. ಅದೇ ಅಡಲ್ಟ್ ಫ್ರಾಗ್ ಅನ್ನ ನೋಡಿ, ಗಿಲ್ ಫ್ಲೆಕ್ ಪ್ರೆಸೆಂಟ್ ಇಲ್ಲ, ಟೇಲ್ ಪ್ರೆಸೆಂಟ್ ಇಲ್ಲ. ಸೊ ನಾವಿಲ್ಲಿ ಏನನ್ನ ವಿಟ್ನೆಸ್ ಮಾಡ್ಬೋದು, ಫಿಶ್ ಇಂದಾನೆ ಯಾರು ಇವಾಲ್ವ್ ಆಗಿದ್ದು, ಆಂಫಿಬಿಯಾ. ಹೆಂಗೆ ರೀಸನ್ ಹೆಂಗೆ ಕನೆಕ್ಟ್ ಮಾಡ್ಕೋಬಹುದು ನಾವು, ಬಿಕಾಸ್ ಈ ಲಾರ್ವಲ್ ಸ್ಟೇಜ್ ಆಫ್ ದ ಆಂಫಿಬಿಯಾ ಯಾರನ್ನ ಹೋಲ್ತಾ ಇದೆ, ಫಿಶ್. ಬಿಕಾಸ್ ಫಿಶ್ಗೂ ಏನಲ್ ಟೇಲ್ ಇದೆ, ಫಿಶ್ ಹತ್ರ ಗಿಲ್ ಸ್ಲಿಟ್ ಇದೆ. ಅದೇ ರೀತಿ ಟ್ಯಾಡ್ಪೋಲ್ ಲಾರ್ವಲ್ ಸ್ಟೇಜ್ಗೂ ಗಿಲ್ ಸ್ಲಿಟ್ ಇದೆ, ಅಂಡ್ ಟ್ಯಾಡ್ಪೋಲ್ ಹತ್ರ ಏನಿದೆ, ಇಲ್ಲಿ ಆನಲ್ ಟೇಲ್ ಇದೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಆನ್ಸಿಸ್ಟರಿ ಯಾರು, ಫಿಶ್ ಮೊದಲು ಬಂದಿದ್ದು, ಅದಾದ್ಮೇಲೆ ಆಂಫಿಬಿಯಾ ಇವಾಲ್ವ್ ಆಯ್ತು. ಆಂಫಿಬಿಯಾ ಇಂದ ರೆಪ್ಟೈಲ್, ರೆಪ್ಟೈಲ್ ಇಂದ ಏವ್ಸ್ ಮತ್ತೆ ಮ್ಯಾಮಲ್ಸ್ ಏನಾಯ್ತು ಇಲ್ಲಿ ಇವಾಲ್ವ್ ಆಯ್ತು ಅಂತ ಹೇಳಕ್ಕೆ ಈ ಥಿಯರಿ ಅಥವಾ ಈ ಕಾನ್ಸೆಪ್ಟ್ ಏನ್ ಮಾಡ್ತಿದೆ, ಇಲ್ಲಿ ಟ್ರೈ ಮಾಡ್ತಿದ್ವಿ. ಸೊ ಇವಾಗ ಏನಾಯ್ತು, ಇಲ್ಲಿ ಈ ಅಡಲ್ಟ್ ಕ್ಯಾರೆಕ್ಟರ್ ನ ತೋರಿಸ್ತಾ ಇದೆ ಇಲ್ಲಿ, ರೈಟ್, ಫಿಶ್ ಎಂಬ್ರಿಯೋ. ಸೊ ಹಾಗಾಗಿ ಇಲ್ಲಿ ಹೆಕಲ್ ಏನ್ ಮಾಡ್ತಾರೆ, ಇನ್ನೊಂದ್ಸರಿ ಈ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತಾರೆ, ಮಾಡಿಫೈ ಮಾಡ್ತಾರೆ. ಸೊ ಏನಂತ ಹೇಳಿದೆ ನಾನು ಇಲ್ಲಿ, ಕಾರ್ಲ್ ಓನ್ಬರ್ ಏನಂತ ಹೇಳಿದ್ರು, ಎಂಬ್ರಿಯೋ ಯಾವತ್ತು ಅಡಲ್ಟ್ ಕ್ಯಾರೆಕ್ಟರ್ಸ್ ಅನ್ನ ತೋರ್ಸಲ್ಲ ಅಂತ ಹೇಳಿದ್ರು. ಆ ಕಾರಣಕ್ಕೆ ಎರ್ನೆಸ್ಟ್ ಹಕಲ್ ಏನ್ ಮಾಡ್ತಾರೆ, ಸ್ವಲ್ಪ ಮಾಡಿಫೈ ಮಾಡ್ಬಿಟ್ಟು ಇಲ್ಲಿ ಗಿವ್ ಅ ಥಿಯರಿ. ಸೊ ಏನಂತ ಹೇಳ್ತೀವಿ ಇಲ್ಲಿ, ಎರ್ನೆಸ್ಟ್ ಹಕಲ್ ಮಾಡಿಫೈಡ್ ಈ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಮಾಡಿಫೈಡ್ ಅಂಡ್ ಗೇವ್ ಥಿಯರಿ, ಒಂದು ಥಿಯರಿ ಕೊಡ್ತಾರೆ. ಓಕೆ, ಥಿಯರಿ ಕಾಲ್ಡ್, ಯಾವ ಥಿಯರಿ ಅದು, ದಟ್ ಈಸ್ ರೀಕ್ಯಾಪಿಟುಲೇಷನ್ ಥಿಯರಿ. ರೀಕ್ಯಾಪಿಟುಲೇಷನ್ ಅಥವಾ ಬಯೋಜೆನೆಟಿಕ್ ಥಿಯರಿ ಕೊಟ್ರು. ಆ ಥಿಯರಿ ಹೆಸರೇನು ಇಲ್ಲಿ, ದಟ್ ಈಸ್ ಏನಂತ ಹೇಳುತ್ತೆ ಆ ಥಿಯರಿ, ಯಾರು ಕೊಟ್ಟಿದ್ದು ಈ ಥಿಯರಿನ, ಎರ್ನೆಸ್ಟ್ ಹೆಕಲ್. ಮಾಡಿಫೈ ಮಾಡ್ತಾರೆ ಇದೇ ಕಾನ್ಸೆಪ್ಟ್ ಅನ್ನ. ಸೊ ಯಾವ ಥಿಯರಿ ಹೆಸರು ಏನಂತ ಕೊಟ್ರು, ಅದಕ್ಕೆ ರೀಕ್ಯಾಪಿಟುಲೇಷನ್ ಅಥವಾ ಬಯೋಜೆನೆಟಿಕ್ ಥಿಯರಿ ಅಥವಾ ರೀಕ್ಯಾಪಿಟೇಷನ್ ಅಥವಾ ಬಯೋಜೆನೆಟಿಕ್ ಲಾ ಅಂತಾನು ಹೇಳ್ಕರಿತೀವಿ. ಓಕೆ, ಥಿಯರಿಗಿಂತ ಯು ಕ್ಯಾನ್ ಸೇ ಲಾ. ಏನ್ ಹೇಳುತ್ತೆ ಈ ಲಾ, ಇಲ್ಲಿ ಇವ್ರು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನು, ದಟ್ ಈಸ್ ಆಂಟೋಜನಿ recapitulates phylogeny. ಏನಿದು, ಏನಾದ್ರೂ ಅರ್ಥ ಆಗುತ್ತಾ ನಮ್ಗೇನು? ಸೊ ಇಲ್ಲಿ ಆಂಟೋಜೆನಿ ಅಂದ್ರೆ ಏನು, ಡೆವಲಪ್ಮೆಂಟ್ ಹಿಸ್ಟ್ರಿ ಅಂದ್ರೆ ಏನು, ಇಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಇದೆಯಲ್ಲ ಅದ್ರದ್ದು ಹಿಸ್ಟ್ರಿ. ಫೈಲೋಜನಿ ಅಂದ್ರೆ ಏನು, ಇಲ್ಲಿ ಕಾಮನ್ ಆನ್ಸಿಸ್ಟರಿ ಅಥವಾ ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನ ಹೇಳುತ್ತೆ ಇದು. ಓಕೆ, ಕಾಮನ್ ಆನ್ಸಿಸ್ಟರಿ ಅಥವಾ ಎವಲ್ಯೂಷನರಿ ರಿಲೇಶನ್ಶಿಪ್. ಇನ್ನು ರೀಕ್ಯಾಪಿಟುಲೇಟ್ಸ್ ಅಂದ್ರೆ ಏನು, ಇಲ್ಲಿ ಗೊತ್ತಾಗುತ್ತೆ ನಮ್ಗೆ, ಇನ್ನೊಂದ್ಸರಿ ಹೇಳಿ. ರೀಕ್ಯಾಪಿಟುಲೇಟ್ಸ್ ಅಂದ್ರೆ ರಿಪೀಟಿಂಗ್ ಅಥವಾ ರಿಪೀಟ್ಸ್. ಓಕೆ, ಸೊ ಇದನ್ನ ನಾವೇನ್ ಮಾಡೋಣ, ಇದಕ್ಕೆ ಅಪ್ಲೈ ಮಾಡಿ ನೋಡೋಣ. ಓಕೆ, ಹೆಂಗೆ ಅಪ್ಲೈ ಮಾಡೋಣ, ಇಲ್ಲಿ ಈ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲಿ ಇರುವಂತ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಫಿಶ್ ಅಲ್ಲಿ ಎಂಬ್ರಿಯೋನಿಕ್ ಸ್ಲಿಟ್ ಇದೆ, ಫಿಶ್ ಎಂಬ್ರಿಯೋದಲ್ಲೂ ಕೂಡ ಅದೇ ಕ್ಯಾರೆಕ್ಟರ್ ರಿಪೀಟ್ ಆಗ್ತಾ ಇದೆ. ಯಾರ ಹತ್ರ, ಆಂಫಿಬಿಯಾ. ಬಿಕಾಸ್ ಆಂಫಿಬಿಯಾದ ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲೂ ನಾವು ಗಿಲ್ ಸ್ಲಿಟ್ ಅನ್ನ ನೋಡ್ತಿದೀವಿ. ಅದೇ ಎಲ್ಲಿ ರಿಪೀಟ್ ಆಗ್ತಿದೆ, ರೆಪ್ಟೈಲ್ ಎಂಬ್ರಿಯೋದಲ್ಲಿ, ಬಿಕಾಸ್ ಅಲ್ಲೂ ಗಿಲ್ ಸ್ಲಿಟ್ ಇದೆ. ಅದೇ ಏನಾಗ್ತಿದೆ, ಏವ್ಸ್ ಎಂಬ್ರಿಯೋದಲ್ಲೂ, ಮ್ಯಾಮಲ್ ಎಂಬ್ರಿಯೋದಲ್ಲೂ ಏನಾಗ್ತಿದೆ, ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಇವಾಗ ನೋಡೋದಾದ್ರೆ ನಾವು, ಇವಾಗ ನಮ್ಗೆ ಗೊತ್ತು, ಮೊದಲು ಫಿಶ್ ಅಲ್ವಾ, ಫಿಶ್ ಇಂದ ಏನಾಯ್ತು, ಇವಾಲ್ವ್ ಆಗ್ಬಿಟ್ಟು ಆಂಫಿಬಿಯಾ ಇಂದ ರೆಪ್ಟೈಲ್ಸ್ ಇಂದ ಏನಾಯ್ತು, ಬರ್ಡ್ಸ್ ಇವಾಲ್ವ್ ಆಯ್ತು, ಅಂಡ್ ಆಸ್ ವೆಲ್ ಆಸ್ ಮ್ಯಾಮಲ್ಸ್. ಓಕೆನಾ, ಇವಾಗ ನಾವು ಯಾವ್ದನ್ನ ತಗೊಳ್ಳೋಣ, ಇಲ್ಲಿ ಎಕ್ಸಾಂಪಲ್ಗೆ ಈ ಮ್ಯಾಮಲ್ ಅನ್ನ ತಗೊಳ್ಳೋಣ. ಓಕೆ, ಸೊ ಮ್ಯಾಮಲ್ ಎಂಬ್ರಿಯೋನಿಕ್ ಪೀರಿಯಡ್ ಅಲ್ಲಿ ಇದ್ದವಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೇ ಎಂಬ್ರಿಯೋನಿಕ್ ಪೀರಿಯಡ್ ಅಲ್ಲಿ ಅಮ್ಮನ ಉಂಬಲ್ಲಿ ಇದ್ದವಾಗ ಎಂಬ್ರಿಯೋ ಇರ್ತೀವಿ ನಾವು ಫಸ್ಟ್ ಅಲ್ವಾ. ಸೊ ನಾವು ಎಂಬ್ರಿಯೋ ಇದ್ದವಾಗ ಮೊದಲು ಈ ಫಿಶ್ ಎಂಬ್ರಿಯೋ ರೀತಿನೇ ನಮ್ದು ಕೂಡ ಏನಾಗುತ್ತೆ, ಇಲ್ಲಿ ಒಂದು ಟ್ರೇಟ್ ರಿಸೆಂಬಲ್ ಆಗುತ್ತೆ. ಬಿಕಾಸ್ ಫಿಶ್ ಹತ್ರ ಏನಿದೆ, ಇಲ್ಲಿ ಏನಿದೆ ಫಿಶ್ ಹತ್ರ,
ದಟ್ ಈಸ್ ಗಿಲ್ ಸ್ಲಿಟ್. ಸೊ ಮ್ಯಾಮಲ್ ಎಂಬ್ರಿಯೋ ಏನ್ ಮಾಡುತ್ತೆ ಇಲ್ಲಿ, ಎಂಬ್ರಿಯೋನಿಕ್ ಡೆವಲಪ್ಮೆಂಟಲ್ ಹಿಸ್ಟ್ರಿ ನೋಡಿದ್ರೆ ಇಲ್ಲಿ ಮ್ಯಾಮಲ್ದು ಎಂಬ್ರಿಯೋ ಡೆವಲಪ್ ಆಗ್ಬೇಕಾದ್ರೆ ಫಿಶ್ ಅಲ್ಲಿ ಹೇಗೆ ಗಿಲ್ ಸ್ಲಿಟ್ ಇದೆಯೋ ಅದೇ ರೀತಿ ಮ್ಯಾಮಲ್ ಎಂಬ್ರಿಯೋನು ಏನ್ ತೋರಿಸುತ್ತೆ ಇಲ್ಲಿ, ಗಿಲ್ ಸ್ಲಿಟ್ ಅನ್ನ ತೋರಿಸುತ್ತೆ. ನೆಕ್ಸ್ಟ್ ಆಂಫಿಬಿಯಾ, ನಾವಿಲ್ಲಿ ಟ್ಯಾಡ್ಪೋಲ್ ಅನ್ನ ನೋಡಿದ್ವಿ ಅಲ್ವಾ, ಟೇಲ್ ಇದೆ. ಸೊ ಅದೇ ರೀತಿ ಇಲ್ಲಿ ಮ್ಯಾಮಲ್ ಎಂಬ್ರಿಯೋ ಗಿಲ್ಸ್ಲಿಟ್ ಜೊತೆಗೆ ಏನ್ ಮಾಡುತ್ತೆ, ಇಲ್ಲಿ ಒಂದು ಟೇಲ್ ಬೋನ್ ಅನ್ನು ಕೂಡ ತೋರಿಸುತ್ತೆ. ಏನನ್ನ ತೋರಿಸುತ್ತೆ, ಟೇಲ್ ಬೋನ್ ಅನ್ನ. ಸೊ ಆ ಕಾರಣಕ್ಕೆ ಕಂಪ್ಲೀಟ್ ಮ್ಯಾಮಲ್ ಇಲ್ಲಿ ಗ್ರೋ ಆಗ್ಬೇಕಾದ್ರೆ ಅದ್ರದ್ದು ಎಂಬ್ರಿಯೋ ಫಸ್ಟ್ ಫಿಶ್ ಎಂಬ್ರಿಯೋನ ರಿಸೆಂಬಲ್ ಆಗುತ್ತೆ, ನೆಕ್ಸ್ಟ್ ಆಂಫಿಬಿಯಲ್ ಎಂಬ್ರಿಯೋ ರಿಸೆಂಬಲ್ ಆಗುತ್ತೆ, ನೆಕ್ಸ್ಟ್ ರೆಪ್ಟೈಲ್ ಎಂಬ್ರಿಯೋನ ರಿಸೆಂಬಲ್ ಆಗುತ್ತೆ, ಅದಾದ್ಮೇಲೆ ಮ್ಯಾಮಲ್ ಫಾರ್ಮ್ ಆಗುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ಡೆವಲಪ್ಮೆಂಟಲ್ ಹಿಸ್ಟ್ರಿ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ ಪ್ರತಿಯೊಂದು ಎಂಬ್ರಿಯೋನಿಕ್ ಸ್ಟೇಜ್ ಅಲ್ಲೂ. ಸೊ ಇವಾಗ ಮ್ಯಾಮಲ್ ನಾವು ಗ್ರೋ ಆಗ್ಬೇಕು ಅಂದ್ರೆ ನಮ್ಮ ಎಂಬ್ರಿಯೋ ಯಾರನ್ನ ರಿಸೆಂಬಲ್ ಮಾಡ್ತಾ ಇದೆ, ಯಾರು ಕಾಮನ್ ಆನ್ಸಿಸ್ಟರ್ ಹಿಂದ್ಗಡೆ ಯಾರಿದಾರೆ ನಮ್ಮ ಆನ್ಸಿಸ್ಟರ್, ಫಿಶ್ ತರಾನು ತೋರಿಸುತ್ತೆ, ಫಿಶ್ ಕ್ಯಾರೆಕ್ಟರ್ನು, ಎಂಬ್ರಿಯೋ ಮಾತ್ರ, ಓಕೆ, ನಾಟ್ ಅಡಲ್ಟ್. ಆಂಫಿಬಿಯಲ್ ಎಂಬ್ರಿಯೋನು ಶೋಕೇಸ್ ಮಾಡುತ್ತೆ, ರೆಪ್ಟೈಲ್ ಎಂಬ್ರಿಯೋನು ಶೋಕೇಸ್ ಮಾಡುತ್ತೆ ಎಂಬ್ರಿಯೋನಿಕ್ ಪೀರಿಯಡ್ ಅಲ್ಲಿ, ಬಟ್ ಅಡಲ್ಟ್ ಆದ್ಮೇಲೆ ಮ್ಯಾಮಲ್ ಆಗುತ್ತೆ. ಹಾಗಾಗಿ ಈ ಥಿಯರಿಗೆ ನಾವೇನಂತ ಕರಿತೀವಿ, ಇಲ್ಲಿ ಬಯೋಜೆನೆಟಿಕ್ ಲಾ ಅಂತ ಹೇಳಿ ಕರಿತೀವಿ, ಅಥವಾ ರೀಕ್ಯಾಪಿಟುಲೇಷನ್. ಬಿಕಾಸ್ ಯಾವಾಗ್ಲೂ ಇಲ್ಲಿ ಡೆವಲಪ್ಮೆಂಟಲ್ ಹಿಸ್ಟ್ರಿ ಏನ್ ಮಾಡ್ತಾ ಇರುತ್ತೆ, ಆನ್ಸಿಸ್ಟರ್ ಕ್ಯಾರೆಕ್ಟರ್ಸ್ ಅನ್ನ ತೋರಿಸ್ತಾ ಇರುತ್ತೆ. ಓಕೆ, ಹಾಗಾಗಿ ಏನಂತ ಕರಿತೀವಿ ಈ ಥಿಯರಿಗೆ, ಆಂಟೋಜೆನಿ ರೀಕ್ಯಾಪಿಟುಲೇಟ್ಸ್ ಫೈಲೋಜೆನಿ. ಓಕೆ, ಸೊ ದಿಸ್ ಇಸ್ ಎಂಬ್ರಿಯೋಲಾಜಿಕಲ್ ಎವಿಡೆನ್ಸ್. ಸೊ ಇದರ ಅರ್ಥ ನಮ್ಗೆ ಏನ್ ಗೊತ್ತಾಗುತ್ತೆ, ವಿ ಆರ್ ಇವಾಲ್ವ್ಡ್, ನಮ್ಮ ಕಾಮನ್ ಆನ್ಸಿಸ್ಟರ್ ಯಾರು ಇಲ್ಲಿ, ಫಿಶ್. ಓಕೆ, ಈ ಕಾಂಟೆಕ್ಸ್ಟ್ ಅಲ್ಲಿ ಫಿಶ್. ಓಕೆ, ಫಿಶ್ ಇಂದ ನೆಕ್ಸ್ಟ್ ಬಂದಿದ್ದೆ ಯಾರು ಇಲ್ಲಿ, ಆಂಫಿಬಿಯಾ. ಆಂಫಿಯಾದಿಂದ ರೆಪ್ಟೈಲ್ಸ್, ರೆಪ್ಟೈಲ್ ಇಂದ ಕೆಲವೊಂದು ಆರ್ಗಾನಿಸಮ್ಸ್ ಬರ್ಡ್ಸ್ ಆಗಿ ಇವಾಲ್ವ್ ಆಯ್ತು, ಇನ್ನು ಕೆಲವೊಂದು ಮ್ಯಾಮಲ್ಸ್ ಆಗಿ ಇವಾಲ್ವ್ ಆಯ್ತು. ಬಟ್ ಎಂಬ್ರಿಯೋ ಪೀರಿಯಡ್ ಅಲ್ಲಿ ಇದ್ದವಾಗ ನಾವೇನ್ ಮಾಡ್ತೀವಿ, ಮ್ಯಾಮಲ್ಸ್ ನಮ್ಮ ಆನ್ಸಿಸ್ಟರ್ ಲೈಕ್ ಫಿಶ್ಗಳು, ಆಂಫಿಬಿಯಾ, ರೆಪ್ಟೈಲ್ಸ್ ಅವ್ರಗಳ ಎಂಬ್ರಿಯಾನಿಕ್ ಟ್ರೇಟ್ಸ್ ಗಳನ್ನ ನಾವು ಕೂಡ ಶೋಕೇಸ್ ಮಾಡ್ತೀವಿ ನಮ್ಮ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಅಲ್ಲಿ, ಎಂಬ್ರಿಯಾನಿಕ್ ಸ್ಟೇಜಸ್ ಅಲ್ಲಿ ಅಂತ ಹೇಳಿ. ಕ್ಲಿಯರ್ ಆಯ್ತು? ಓಕೆ, ಸೊ ನೆಕ್ಸ್ಟ್ ಎವಿಡೆನ್ಸ್ ಯಾವ್ದಿದೆ ಇಲ್ಲಿ, ಬಯೋಕೆಮಿಕಲ್ ಎವಿಡೆನ್ಸ್. ನೆಕ್ಸ್ಟ್ ಎವಿಡೆನ್ಸ್ ಯಾವ್ದಿದೆ ಇಲ್ಲಿ, ಬಯೋಕೆಮಿಕಲ್ ಎವಿಡೆನ್ಸ್. ಬಯೋಕೆಮಿಕಲ್ ಎವಿಡೆನ್ಸ್. ಸೊ ಹೆಸರಲ್ಲೇ ಇದೆ ಬಯೋಕೆಮಿಕಲ್. ಸೊ ಬಯೋಕೆಮಿಕಲ್ ಅಂದ್ರೆ ಏನು, ದೀಸ್ ಆರ್ ದ ಕೆಮಿಕಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಲಿವಿಂಗ್ ಸೆಲ್, ಅದಕ್ಕೆ ನಾವು ಬಯೋಕೆಮಿಕಲ್ ಅಂತ ಹೇಳಿ ಕರಿತೀವಿ. ಹಾಗೆ ನೋಡೋದಾದ್ರೆ ನಮ್ಮ ಕಂಪ್ಲೀಟ್ ಬಾಡಿ ಇಸ್ ಮೇಡ್ ಅಪ್ ಆಫ್ ವಾಟ್, ಕೆಮಿಕಲ್ಸ್. ಬಿಕಾಸ್ ಎಲ್ಲಿ ನೋಡಿದ್ರು ಕಾರ್ಬೋಹೈಡ್ರೇಟ್ ಸಿಕ್ಕುತ್ತೆ ಅಲ್ವಾ, ಆಲ್ ಆಫ್ ದ ಮಾಲಿಕ್ಯೂಲ್ಸ್, ಪ್ರೋಟೀನ್ ಸಿಕ್ಕುತ್ತೆ, ಫ್ಯಾಟ್ ಸಿಕ್ಕುತ್ತೆ, ಲಿಪಿಡ್ಸ್, ಎವ್ರಿಥಿಂಗ್, ರೈಟ್. ಸೊ ಇಲ್ಲಿ ಬಯೋಕೆಮಿಕಲ್ ಎವಿಡೆನ್ಸ್ ಅಂದ್ರೆ ಏನು, ಸೊ ಇದು ಏನ್ ತೋರಿಸುತ್ತೆ ಇಲ್ಲಿ, ಇಟ್ acts ಅಥವಾ it shows or acts as evidence. ಹೆಂಗೆ ಅಂದ್ರೆ because there are similarities between genes and proteins. ಸೊ ನಿಮ್ಗೆ ಗೊತ್ತಿರಬಹುದು, ಆಲ್ಮೋಸ್ಟ್ ಏನಂತ ಹೇಳ್ತಿರ್ತೀವಿ ನಾವು, ಏಪ್ಸ್, ಮಂಗನಿಂದ ಮಾನವ ಅಂತ ಹೇಳ್ತಿರ್ತೀವಲ್ವಾ. ಸೊ ಇವಾಗ ಒಂದು ಚಿಂಪಾಂಜಿ ತಗೊಳ್ಳಿ, ಚಿಂಪಾಂಜಿ DNA ನ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಸೀಕ್ವೆನ್ಸ್ ಅನ್ನು, ನಮ್ಮ DNA ನ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರ ಸೀಕ್ವೆನ್ಸ್ ಅನ್ನು ಎರಡೂನು ಕಂಪೇರ್ ಮಾಡಿ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ, ಸಿಮಿಲಾರಿಟಿ ಇದೆ. ಓನ್ಲಿ 1.8% ಮಾತ್ರ ಡಿಫ್ರೆಂಟ್ ಇದೆ, ಮಿಕ್ಕಿರೋದೆಲ್ಲ ಸೇಮ್ ಇದೆ ನಮ್ಮ ಜೀನ್ಸ್ಗಳು. ಓಕೆ, ಸೊ ಸಿಮಿಲಾರಿಟಿ ಇದೆ. ಸೊ ಸಿಮಿಲರ್ ಇರೋ ಕಾರಣಕ್ಕೆ ಇಟ್ ಈಸ್ ಎವಿಡೆನ್ಸ್ ನಾವೇನಾಗಿದ್ದೀವಿ ಇಲ್ಲಿ, ಈ ಏಪ್ಸ್ ಕೈಂಡ್ ಆಫ್ ಆರ್ಗಾನಿಸಮ್ಸ್ ಇಂದ ಇವಾಲ್ವ್ ಆಗಿದ್ದೀವಿ ಅಂತ ಹೇಳಿ. ಅಂಡ್ ಇನ್ನು ನೋಡೋದಾದ್ರೆ ಲೈಕ್ ಎನ್ಸೈಮ್, ಟ್ರಿಪ್ಸಿನ್ ಅನ್ನ ತಗೊಳ್ಳಿ. ಈ ಟ್ರಿಪ್ಸಿನ್ ಎನ್ಸೈಮ್ ಏನ್ ಮಾಡುತ್ತೆ ಇಲ್ಲಿ, ಪ್ರೋಟೀನ್ಸ್ ಗಳನ್ನ ಏನ್ ಮಾಡುತ್ತೆ, ಅಬ್ಸರ್ವಬಲ್ ಅಮಿನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಲ್ವಾ. ಸೊ ಈ ಟ್ರಿಪ್ಸಿನ್ ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಗಳಲ್ಲಿ, ವರ್ಲ್ಡ್ ಅಲ್ಲಿ ಇರೋ ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ ಗಳಲ್ಲೂ ಪ್ರೆಸೆಂಟ್ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಎಲ್ಲಾ ಆರ್ಗಾನಿಸಮ್ಸ್ ಗಳಲ್ಲೂ ಪ್ರೆಸೆಂಟ್ ಇದೆ, ಒಂದೇ ಫಂಕ್ಷನ್ ಮಾಡ್ತಾ ಇದೆ. ಸೊ ಇದನ್ನು ಕೂಡ ಅಂದ್ರೆ ಸಿಮಿಲರ್ ಜೀನ್ಸ್ ಮತ್ತೆ ಸಿಮಿಲರ್ ಪ್ರೋಟೀನ್ಸ್ ಇದ್ರೆ ಅಲ್ಲೂ ಕೂಡ ಏನ್ ಮಾಡುತ್ತೆ, ಎವಿಡೆನ್ಸ್ ಕೊಡ್ತಾ ಇದೆ. ಮೊದಲು ಬ್ಯಾಕ್ಟೀರಿಯಾ ತಗೊಳ್ಳಿ. ಸೊ ಬ್ಯಾಕ್ಟೀರಿಯಾ ಯೂನಿಸೆಲ್ಯುಲರ್, ಅದ್ರ ಹತ್ರನೂ ಇದೆ. ಅದಾದ್ಮೇಲೆ ಏನ್ ಬಂತು ಇಲ್ಲಿ, ಯುನಿಸೆಲ್ಯುಲರ್ ಇಂದ ಮಲ್ಟಿಸೆಲ್ಯುಲರ್ ಬಂತು, ಪ್ರೊಕ್ಯಾರಿಯೋಟಿಕ್ ಇಂದ ಯೂಕ್ಯಾರಿಯೋಟಿಕ್ ಬಂತು. ಸೊ ಹಾಗಾಗಿ ಸಿಮಿಲಾರಿಟೀಸ್ ಏನಿದೆ ಇಲ್ಲಿ ಪ್ರೋಟೀನ್ಸ್ ಮತ್ತೆ ಜೀನ್ಸ್ ಗಳ ಮಧ್ಯೆ ಜಾಸ್ತಿ ಇದೆ. ಸೊ ಎಕ್ಸಾಂಪಲ್ ಯಾವ್ದು ತಗೊಳ್ಬಹುದು ನಾವಿಲ್ಲಿ, ಸಿಮಿಲರ್ ಜೀನ್ಸ್ ಇನ್ ಹ್ಯೂಮನ್ and chimpanzee
DNA. ಚಿಂಪಾಂಜಿ ಅನ್ನಕ್ಕೆ ಖುಷಿ ಅಲ್ವಾ, ರೈಟ್. ಅಂಡ್ ಮತ್ತೆ ಏನಿಲ್ಲಿ ಟ್ರಿಪ್ಸಿನ್, ಎಂಜೈಮ್ ಕಾಲ್ಡ್ ಟ್ರಿಪ್ಸಿನ್ present in all living organisms, present in all living organisms. ಓಕೆ, ಇವನ್ ನೀವು ಕಾರ್ಬೋನಿಕ್ ಆನ್ಹೈಡ್ರೇಸ್ ಅನ್ನು ತಗೊಳ್ಬಹುದು ಎಂಜೈಮ್ಸ್. ಓಕೆ, ಬಿಕಾಸ್ ಎಲ್ಲ ಆರ್ಗಾನಿಸಮ್ಸ್ ಅಲ್ಲೂ ಇದೆ. ಸೊ ವಿ ಆಲ್ ಆರ್ ಇಂಟರ್ ಕನೆಕ್ಟೆಡ್. ಒಂದರಿಂದ ಇನ್ನೊಬ್ರು ಏನಾಗಿದ್ದೀವಿ ಇಲ್ಲಿ ಇವಾಲ್ವ್ ಹಾಕೊಂಡು ಫರ್ಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಆಗಿ ಇವಾಲ್ವ್ ಆಗ್ತಾನೆ ಇದೀವಿ. ಸೊ ದಿಸ್ ಇಸ್ ದಿ ಬಯೋಕೆಮಿಕಲ್ ಎವಲ್ಯೂಷನ್. ಸೊ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ದಟ್ ಈಸ್ ಹೋಮೋಲೋಗಿ ಅಂಡ್ ಅನಾಲೋಗಿ, ಅಥವಾ ಇಲ್ಲಿ ಕಂಪೇರೇಟಿವ್ ಅನಾಟಮಿನ ನಾವೇನನ್ನ ತಗೊಳ್ತೀವಿ, ಇಲ್ಲಿ ಒಂದು ಎವಲ್ಯೂಷನ್ಗೆ ಎವಿಡೆನ್ಸ್ ಆಗಿ ತಗೊಳ್ತೀವಿ. ಸೊ ನೆಕ್ಸ್ಟ್ ಏನ್ ನೋಡೋಣ ನಾವಿಲ್ಲಿ, ಹೋಮೋಲೋಗಿ ಅಂಡ್ ಅನಾಲೋಗಿ ನೋಡೋಣ. ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೆ. ಸೊ ಇಫ್ ಎನಿ ಸಜೆಷನ್ಸ್ ಅಥವಾ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯು ಕ್ಯಾನ್. ಸೊ ಕ್ಲಾಸ್ ಕೇಳಿದ್ಮೇಲೆ ಒನ್ಸ್ ಗೋ ಥ್ರೂ ದಿ NCERT, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ಓದೋಕೆ. ಓಕೆ, ನೆಕ್ಸ್ಟ್ ಎವಿಡೆನ್ಸ್ ಯಾವ್ದಿದೆ ಇಲ್ಲಿ, ಫಸ್ಟ್ ನಾವು ತಗೊಳ್ಳೋಣ ಇಲ್ಲಿ ಹೋಮೋಲೋಗಸ್ ಆರ್ಗನ್ಸ್, ಅನಾಲೋಗಸ್ ಆರ್ಗನ್ಸ್ ಎರಡು ಇದೆ. ಸೊ ಫಸ್ಟ್ ಏನ್ ತಗೊಳ್ಳೋಣ ಇಲ್ಲಿ, ಹೋಮೋಲೋಗಸ್ ಆರ್ಗನ್ಸ್ ನ ತಗೊಳ್ಳೋಣ. ಹೋಮೋಲೋಗಸ್ ಆರ್ಗನ್ಸ್ ಅಥವಾ ಹೋಮೋಲೋಗ್. ಓಕೆ, ಹೆಸರಲ್ಲೇ ಇದೆ ನೋಡಿ, ಹೋಮೋ, ನೀವು ಇದನ್ನ ಕಲ್ತಿರ್ತೀರ. ಹೋಮೋ ಸಿಮಿಲರ್, ಹಿಟಿರೋ ಡಿಫರೆಂಟ್ ಅಲ್ವಾ. ಸೊ ಇಲ್ಲಿ ಹೋಮೋ ಅಂದ್ರೆ ಏನು, ಸೇಮ್. ಬಟ್ ನಾವಿಲ್ಲಿ ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ ಏನಂತ ಹೇಳ್ತೀವಿ, ದ ಆರ್ಗನ್ಸ್ ವಿಚ್ ಶೇರ್, ಓಕೆ, ವಿಚ್ ಶೇರ್ ಸೇಮ್ ಒರಿಜಿನ್ ಅಥವಾ ಸೇಮ್ ಸ್ಟ್ರಕ್ಚರ್ ಅಥವಾ ಸೇಮ್ ಬೇಸಿಕ್ ಪ್ಲಾನ್. ಏನಂತ ಬರೆಯೋಣ ನಾವಿಲ್ಲಿ, ಆರ್ಗನ್ಸ್ ವಿತ್ ಸೇಮ್ ಅನ್ನೋಕ್ಕಿಂತ ವಿಲ್ ಗೋ ವಿತ್ ಸಿಮಿಲರ್, ವಿತ್ ಸಿಮಿಲರ್ origin or basic plan ಅಥವಾ ಸಿಮಿಲರ್ ಸ್ಟ್ರಕ್ಚರ್. ಸೊ ಯಾವ ಆರ್ಗನ್ಸ್ಗಳು ಸೇಮ್ ಒರಿಜಿನ್ ಇರುತ್ತೋ ಅಥವಾ ಸ್ಟ್ರಕ್ಚರ್ ಸೇಮ್ ಇರುತ್ತೋ ಅಥವಾ ಬೇಸಿಕ್ ಪ್ಲಾನ್ ಸೇಮ್ ಇರುತ್ತೋ ಅವುಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ, ಹೋಮೋಲೋಗಸ್ ಆರ್ಗನ್ಸ್. ಬಟ್ ಇಲ್ಲಿಗೆ ಕಂಪ್ಲೀಟ್ ಆಯ್ತಾ, ನೋ. ಬಟ್ ಏನು ಇಲ್ಲಿ, ಬಟ್ ಪರ್ಫಾರ್ಮ್ different function. ಸೊ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಬೇಸಿಕ್ ಪ್ಲಾನ್ ಸೇಮ್ ಇರುತ್ತೆ, ಒರಿಜಿನ್ ಸೇಮ್ ಇರುತ್ತೆ. ಓಕೆ, ಬಟ್ ಫಂಕ್ಷನ್ ಮಾತ್ರ ಏನಿರುತ್ತೆ ಇಲ್ಲಿ ಡಿಫರೆಂಟ್ ಇರುತ್ತೆ. ಸೊ ಸಿಮಿಲರ್ ನ ಯು ಕ್ಯಾನ್ ರೈಟ್ ಸೇಮ್ ಆಲ್ಸೋ, ಎಸ್ಪೆಷಲಿ ಒರಿಜಿನ್ಗೆ ವಿ ಕ್ಯಾನ್ ಸೇ ಸೇಮ್. ಓಕೆ, ಬಟ್ ಸ್ಟ್ರಕ್ಚರ್ ಬಂದವಾಗ ಸೇಮ್ ಅನ್ನೋದಕ್ಕಿಂತ ಸಿಮಿಲರ್ ಅಂತ ಯೂಸ್ ಮಾಡ್ಬೋದು ನಾವು. ಸೊ ಇಲ್ಲಿ ಫಂಕ್ಷನ್ ಮಾತ್ರ ಏನಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಆರ್ಗನ್ಸ್ಗಳು ಏನಿರುತ್ತೆ ಇಲ್ಲಿ, ಐದರ್ ಅವುಗಳದ್ದು ಒರಿಜಿನ್ ಇರಬಹುದು ಅಥವಾ ಬೇಸಿಕ್ ಪ್ಲಾನ್, ಎದ್ರಿಂದ ಯಾವ ಕಂಪೋನೆಂಟ್ಸ್ ಗಳಿಂದ ಫಾರ್ಮ್ ಆಗಿದೆ, ಓಕೆ, ಅದೆಲ್ಲ ಏನಿರ್ಬೋದು ಇಲ್ಲಿ ಸೇಮ್ ಇರ್ಬೋದು. ಬಟ್ ಫಂಕ್ಷನ್ ಮಾತ್ರ ಏನ್ ಮಾಡ್ತಿರುತ್ತೆ, ಇದು ಡಿಫರೆಂಟ್ ಆಗಿ ಮಾಡ್ತಾ ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡೋದಾದ್ರೆ, ಫಸ್ಟ್ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ ನಾವಿಲ್ಲಿ, ಎಕ್ಸಾಂಪಲ್ ದಟ್ ಈಸ್ forelimb of all mammals ಗಳ ಫೋರ್ಲಿಂಬ್ಸ್ ನ ತಗೊಳ್ಳೋಣ. ಓಕೆ, ಎಕ್ಸಾಂಪಲ್ ಯಾವ್ಯಾವ ತಗೊಳ್ಳೋಣ ಮ್ಯಾಮಲ್ಸ್ ನ ಇಲ್ಲಿ, ಮ್ಯಾನ್, ಚೀತಾ, ಬ್ಯಾಟ್, ಡಾಲ್ಫಿನ್. ಓಕೆ, ಇದೆಲ್ಲದು ಏನು ಇಲ್ಲಿ ಮ್ಯಾಮಲ್ಸ್, ಮ್ಯಾನ್, ಚೀತಾ, ಬ್ಯಾಟ್, ಡಾಲ್ಫಿನ್. ಓಕೆ, ಸೊ ಎಕ್ಸಾಂಪಲ್ ಯಾವ್ದು ಕೊಟ್ಟಿದೀವಿ, ಫೋರ್ಲಿಂಬ್ ಆಫ್ ಆಲ್ ಮ್ಯಾಮಲ್ಸ್. ಸೊ ಇವಾಗ ಡೆಫಿನೇಷನ್ ಅನ್ನ ನೋಡಿ, ಈ ಫೋರ್ಲಿಂಬ್ ಆಫ್ ದಿಸ್ ಆಲ್ ಮ್ಯಾಮಲ್ಸ್, ಇದೆಲ್ಲ ಮ್ಯಾಮಲ್ ಅಂದ್ರೆ ಮ್ಯಾನ್ದು ಫೋರ್ಲಿಂಬ್ ಇರ್ಬೋದು, ಚೀತಾದು ಫೋರ್ಲಿಂಬ್ ಇರ್ಬೋದು, ಬ್ಯಾಟ್ದು ಫೋರ್ಲಿಂಬ್ ಇರ್ಬೋದು, ಡಾಲ್ಫಿನ್ದು ಫೋರ್ಲಿಂಬ್ ಇರ್ಬೋದು. ಇದು ಎಲ್ಲದ್ರದ್ದು ಒರಿಜಿನ್ ಆಸ್ ವೆಲ್ ಆಸ್ ಬೇಸಿಕ್ ಪ್ಲಾನ್ ಏನಿರುತ್ತೆ ಇಲ್ಲಿ ಸೇಮ್ ಇರುತ್ತೆ. ಬಟ್ ಫಂಕ್ಷನ್ ಮಾತ್ರ ಏನಿರುತ್ತೆ ಬೇರೆ. ಸೊ ಇವಾಗ ಒರಿಜಿನ್ ಅಥವಾ ಬೇಸಿಕ್ ಪ್ಲಾನ್ ಸೇಮ್ ಇರುತ್ತೆ ಅನ್ನೋದಾದ್ರೆ, ಫೋರ್ಲಿಂಬ್ಸ್ ಆಫ್ ಆಲ್ ಮ್ಯಾಮಲ್ಸ್ ಏನಿರುತ್ತೆ ಇಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾನ್ ಅಂತ ತಗೊಳ್ಳಿ, ನಾನು ಮ್ಯಾನ್ ಅಲ್ವಾ, ನನ್ ಫೋರ್ಲಿಂಬ್ ನೋಡಿ. ಸೊ ಏನಿದೆ ಬೋನ್ ಇಲ್ಲಿ, ಬೇಸಿಕ್ ಪ್ಲಾನ್, ಈ ಬೋನ್ ದಿಸ್ ಇಸ್ ಹ್ಯೂಮರಸ್, ಇಲ್ಲಿ ರೇಡಿಯಸ್ ಎಲ್ಲ ಇದೆ,
ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫೆಲೆಂಜಸ್ ಅಲ್ವಾ. ಅದೇ ರೀತಿ ಚೀತಾ ಹತ್ರನು ಏನಿದೆ, ಚೀತಾದ್ ಫೋರ್ ಲಿಂಬ್ ಕೂಡ, ಚೀತಾದ್ ಫೋರ್ ಲಿಂಬ್ ಹತ್ರನು ಬೇಸಿಕ್ ಪ್ಲಾನ್ ಸೇಮ್ ಇದೆ. ಹ್ಯೂಮರಸ್, ರೇಡಿಯಸ್ ಅಲ್ನ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫೆಲೆಂಜಸ್. ಸೇಮ್ ವಿತ್ ಬ್ಯಾಟ್, ಬ್ಯಾಟ್ ಫೋರ್ ಲಿಂಬ್ ಹತ್ರನು ಹ್ಯೂಮರಸ್ ಇದೆ, ರೇಡಿಯಸ್ ಅಲ್ನ ಇದೆ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, phalanges. So forelimb of all mammals, they have same basic plan. ಅಂದ್ರೆ ಏನಿದೆ ಅದ್ರ ಹತ್ರ, all these they are having what? Humerus, radius and ulna, carpals, metacarpals and phalanges. ಸೊ ಸೇಮ್ ಬೇಸಿಕ್ ಪ್ಲಾನ್ ಇದೆ ಅಲ್ವಾ, ರೈಟ್. ಬಟ್ ಅದೇ ಫೋರ್ ಲಿಂಬ್ ಆಫ್ ದ ಮ್ಯಾನ್ ಅಂದ್ರೆ ಇವಾಗ ನಂದು ಇದು ಫೋರ್ ಲಿಂಬ್ ಇದೆ, ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ, ಫಂಕ್ಷನ್ ಏನ್ ಮಾಡ್ತೀನಿ ಇವಾಗ, ಫಾರ್ ಎಕ್ಸಾಂಪಲ್ ಬರೀಲಿಕ್ಕೆ, ಊಟ ಮಾಡ್ಲಿಕ್ಕೆ, ಕೆಲವೊಂದು ಥಿಂಗ್ಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ. ಸೊ ದಟ್ ನಾನು ಏನಂತ ಹೇಳ್ಬೋದು, ಫೋರ್ ಲಿಂಬ್ ಆಫ್ ದ ಮ್ಯಾನ್ ಫಂಕ್ಷನ್ ಏನು ಇಲ್ಲಿ, ಗ್ರಾಸ್ಪಿಂಗ್. ಏನಂತ ಹೇಳ್ಬೋದು, ಗ್ರಾಸ್ಪಿಂಗ್. ಚೀತಾದ್ ಫೋರ್ ಲಿಂಬು, ಚೀತಾ ಏನಕ್ಕೆ ಯೂಸ್ ಮಾಡುತ್ತೆ ಫೋರ್ ಲಿಂಬ್, ಅದು ಕೂಡ ರನ್ನಿಂಗಿಗೆ, ಇವನ್ ಹ್ಯಾಂಡ್ ಲಿಂಬನ್ನೇ ಯೂಸ್ ಮಾಡುತ್ತೆ ಅಲ್ವಾ. ಮತ್ತೆ ಏನಕ್ಕೆ ಯೂಸ್ ಮಾಡುತ್ತೆ, ಅದು ಪ್ರೇನ ಹಿಡ್ಕೊಳ್ಳಿಕ್ಕೆ. ಸೊ ಏನಂತ ಹೇಳ್ಬೋದು, ಚೀತಾ ಇವಾಗ ರನ್ನಿಂಗ್ ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಮ್ಯಾನ್ ನಾವು ನಮ್ಮ ಫೋರ್ ಲಿಂಬ್ ಅನ್ನ ಓಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಾ, ರೈಟ್. ಅದೇ ಚೀತಾ ಏನ್ ಮಾಡುತ್ತೆ, ರನ್ನಿಂಗಿಗೂ ಕೂಡ ಫೋರ್ ಲಿಂಬ್ ಅನ್ನ ಯೂಸ್ ಮಾಡುತ್ತೆ. ಬ್ಯಾಟ್ ಏನ್ ಮಾಡುತ್ತೆ, ಫೋರ್ ಲಿಂಬ್ ಅನ್ನ ಏನಕ್ಕೆ ಯೂಸ್ ಮಾಡುತ್ತೆ ಇಲ್ಲಿ, ಬ್ಯಾಟು ಫಾರ್ ಫ್ಲೈಯಿಂಗ್ ಅಲ್ವಾ, ಫ್ಲೈ ಮಾಡ್ಲಿಕ್ಕೆ. ಡೋಲ್ಫಿನ್ ಮ್ಯಾಮಲ್ ಅಲ್ವಾ ಇದು ಕೂಡ, ರೈಟ್, ಬಟ್ ಅಕ್ವಾಟಿಕ್ ಮ್ಯಾಮಲ್. ಸೊ ಇದು ತನ್ನ ಫೋರ್ ಲಿಂಬ್ ಅನ್ನ ಏನಕ್ಕೆ ಯೂಸ್ ಮಾಡುತ್ತೆ, ಇದು ಸ್ವಿಮ್ ಮಾಡ್ಲಿಕ್ಕೆ, ಸ್ವಿಮ್ಮಿಂಗ್. ಸೊ ಇದೆಲ್ಲ ಮ್ಯಾಮಲ್ಸ್ ಗಳ ಫೋರ್ ಲಿಂಬ್ ಅಂದ್ರೆ ಮ್ಯಾನ್, ಚೀತಾ, ಬ್ಯಾಟ್, ಡಾಲ್ಫಿನ್, ಇದು ಎಲ್ಲರದು ಫೋರ್ ಲಿಂಬ್ದು ಸೇಮ್ ಬೇಸಿಕ್ ಪ್ಲಾನ್ ಇದೆ. ಅಂದ್ರೆ ಎಲ್ಲರ ಹತ್ರನು ಹ್ಯೂಮರಸ್, ರೇಡಿಯಸ್ ಅಲ್ಲ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್, ಫೆಲೆಂಜಸ್ ಇದೆ. ಬಟ್ ಫಂಕ್ಷನ್ ಮಾತ್ರ ಏನಿದೆ ಇಲ್ಲಿ ಡಿಫರೆಂಟ್. ಬಿಕಾಸ್ ಮ್ಯಾನ್ ಏನ್ ಮಾಡ್ತಾನೆ, ತನ್ನ ಫೋರ್ ಲಿಂಬ್ ಅನ್ನ ಗ್ರಾಸ್ಪಿಂಗ್, ಥಿಂಗ್ಸ್ ಗಳನ್ನ ಎತ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಚೀತಾ ಏನ್ ಮಾಡುತ್ತೆ, ತನ್ನ ಫೋರ್ ಲಿಂಬ್ಸ್ ಅನ್ನ ಓಡಕ್ ಯೂಸ್ ಮಾಡುತ್ತೆ. ಬ್ಯಾಟ್ ಫ್ಲೈಯಿಂಗ್ ಅಂಡ್ ಡಾಲ್ಫಿನ್ ಸ್ವಿಮ್ಮಿಂಗ್. ಸೊ ಈ ತರ ಕ್ಯಾರೆಕ್ಟರ್ಸ್, ಓಕೆ, ಸೇಮ್ ಒರಿಜಿನ್ ಅಥವಾ ಸಿಮಿಲರ್ ಬೇಸಿಕ್ ಪ್ಲಾನ್ ಇರುತ್ತೆ, ಸ್ಟ್ರಕ್ಚರ್ ಇರುತ್ತೆ, ಬಟ್ ಫಂಕ್ಷನ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಆ ತರದ ಆರ್ಗನ್ಸ್ ಗಳಿಗೆ ನಾವೇನಂತ ಕರಿತೀವಿ, ಹೋಮೋಲೋಗಸ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದನ್ನ ನಾವು ಹೋಮೋಲೋಗಸ್ ಆರ್ಗನ್ ಈ ಕಾರಣಕ್ಕೆ ನಮ್ಗೆ ಏನನ್ನ ತೋರಿಸುತ್ತೆ ಅಂದ್ರೆ, ಇಟ್ ಶೋಸ್ ಕಾಮನ್ ಆನ್ಸಿಸ್ಟರಿ. ಮ್ಯಾಮ್ ಏನ್ ಹಿಂಗಂದ್ರೆ, ಕಾಮನ್ ಆನ್ಸಿಸ್ಟರಿ, ಇಲ್ಲಿ ನೋಡಿ ಕಾಮನ್ ಬೇಸಿಕ್ ಪ್ಲಾನ್ ಇದೆ. ಫೋರ್ ಲಿಂಬ್ ಇಸ್ ಕಂಪೋಸ್ಡ್ ಆಫ್ ಸೇಮ್ ಬೋನ್ಸ್ ಅಲ್ವಾ. ಸೊ ಅದಕ್ಕೆ ಕಾಮನ್ ಆನ್ಸಿಸ್ಟರಿ ಇದೆ. ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್. ಏನ್ ಹಿಂಗಂದ್ರೆ, ಡೈವರ್ಜೆಂಟ್ ಎವಲ್ಯೂಷನ್ ಅಂದ್ರೆ ನೋಡೋಣ. ಸೊ ಇವಾಗ ಇದೊಂದು ಕಾಮನ್ ಆನ್ಸಿಸ್ಟ್ರಿ ಅಥವಾ ಬೇಸಿಕ್ ಪ್ಲಾನ್ ಇದೆ. ಓಕೆ, ಮ್ಯಾಮಲ್ಸ್ ಏನದು, ಈ ಕಾಮನ್ ಆನ್ಸಿಸ್ಟರಿ ಈ ಕಾಂಟೆಕ್ಸ್ಟ್ ಅಲ್ಲಿ ತಗೊಳ್ಳೋದಾದ್ರೆ, ಸೊ ಎಲ್ಲ ಮ್ಯಾಮಲ್ಸ್ ಗಳ ಹತ್ರನು ಏನಿದೆ ಇಲ್ಲಿ, ಹ್ಯೂಮರಸ್, ರೇಡಿಯಸ್ ಅಲ್ನ ಇದೆ, ಕಾರ್ಪಲ್, ಮೆಟಾಕಾರ್ಪಲ್, ಸೇಮ್ ಬೇಸಿಕ್ ಪ್ಲಾನ್ ಇದೆ ಅಲ್ವಾ. ಬಟ್ ಕೆಲವೊಂದು ಯಾವುದು, ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾನ್ ಏನ್ ಮಾಡ್ತಾನೆ, ಈ ರೇಡಿಯಸ್ ಅಲ್ಲ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಈ ಬೇಸಿಕ್ ಪ್ಲಾನ್ ಅನ್ನ ಯೂಸ್ ಮಾಡ್ಕೊಂಡು ಗ್ರಾಸ್ಪಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಚೀತಾ ಏನಕ್ಕೆ ಯೂಸ್ ಮಾಡ್ತಾ ಇದೆ, ರನ್ನಿಂಗ್ ಯೂಸ್ ಮಾಡ್ತಾ ಇದೆ. ಬ್ಯಾಟ್ ಏನಕ್ಕೆ ಯೂಸ್ ಮಾಡ್ತಾ ಇದೆ, ಇದೇ ಪ್ಯಾಟರ್ನ್ ಇದೇ ಬೇಸಿಕ್ ಪ್ಲಾನ್ ಅನ್ನ ಫ್ಲೈಯಿಂಗ್. ಡಾಲ್ಫಿನ್ ಫಾರ್ ಸ್ವಿಮ್ಮಿಂಗ್ ಅಲ್ವಾ. ಸೊ ಕಾಮನ್ ಆನ್ಸಿಸ್ಟರ್, ಕಾಮನ್ ಸೇಮ್ ಬೇಸಿಕ್ ಪ್ಲಾನ್, ಒಂದೇ ತರ ಇರುವಂತ ಕಾಮನ್ ಆನ್ಸಿಸ್ಟರ್ ಅಥವಾ ಬೇಸಿಕ್ ಪ್ಲಾನ್ ಏನ್ ಮಾಡ್ತಾ ಇದೆ ಇಲ್ಲಿ, ಬೇರೆ ಬೇರೆ ನೀಡ್ ಗಳಿಗೋಸ್ಕರ ಡಿಫ್ರೆಂಟ್ ನೀಡ್ ಇದೆ. ಬಿಕಾಸ್ ಜಸ್ಟ್ ಅ ಮಿನಿಟ್, ಓಕೆ, ಸೊ ಇಲ್ಲೇನಿದೆ, ನೀಡ್ಸ್ ಡಿಫ್ರೆಂಟ್ ಇದೆ. ಮನುಷ್ಯನ್ಗೆ ಏನ್ ಮಾಡ್ಬೇಕು, ಥಿಂಗ್ಸ್ ಗಳನ್ನ ತಗೊಳ್ಬೇಕು, ಬರಿಬೇಕು, ಅದಕ್ಕೆಲ್ಲ. ಹಾಗಾಗಿ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ತನ್ನ ಸೇಮ್ ಫೋರ್ ಲಿಂಬ್ಸ್ ಗಳನ್ನ ಏನ್ ಮಾಡ್ತಾ ಇದ್ದಾನೆ, ಗ್ರಾಸ್ಪಿಂಗ್ ಮಾಡ್ಲಿಕ್ಕೆ, ಥಿಂಗ್ಸ್ ಗಳನ್ನ ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಚೀತಾಗ ಏನಿದೆ, ನೀಡು ಡಿಫ್ರೆಂಟ್ ನೀಡ್ ಇದೆ, ಅದಕ್ಕೆ ಡಿಫ್ರೆಂಟ್ ಅಡಾಪ್ಟೇಷನ್ ಮಾಡ್ಕೊಂಡಿದೆ. ಸೊ ಅದು ಓಡ್ಲಿಕ್ಕೆ, ರನ್ನಿಂಗಿಗೆ ಏನ್ ಮಾಡ್ತಿದೆ, ಸೇಮ್ ಫೋರ್ ಲಿಂಬ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆ. ಅದೇ ಇಲ್ಲಿ ಬ್ಯಾಟ್ ಅನ್ನ ತಗೊಂಡ್ರೆ, ಫ್ಲೈಯಿಂಗ್ ಅಂತ ಬರ್ದಿದ್ದೀನಾ, ಓಕೆ ಸಾರಿ, ಬ್ಯಾಟ್, ಸ್ವಿಮ್ಮಿಂಗ್ ಡಾಲ್ಫಿನ್. ಬ್ಯಾಟ್ ಏನ್ ಮಾಡ್ತಿದೆ, ಅದೇ ಸೇಮ್ ಬೇಸಿಕ್ ಪ್ಲಾನ್ ಅನ್ನ,
ಸೇಮ್ ಸ್ಟ್ರಕ್ಚರ್ಸ್ ಅನ್ನ ಇಟ್ಕೊಂಡು ಆರ್ಗನ್ಸ್ ಅನ್ನ ಇಟ್ಕೊಂಡು ಏನಕ್ಕೆ ಯೂಸ್ ಮಾಡ್ತಾ ಇದೆ, ಫ್ಲೈಯಿಂಗ್, ಬಿಕಾಸ್ ಅದ್ರದ್ದು ಹ್ಯಾಬಿಟೇಟ್ ಏನಿದೆ ಡಿಫ್ರೆಂಟ್ ಇದೆ, ನೀಡ್ ಡಿಫ್ರೆಂಟ್ ಇದೆ, ಸೊ ಬೇರೆ ರೀತಿ ಅಡಾಪ್ಟ್ ಆಗಿದೆ. ಅದೇ ರೀತಿ ಡಾಲ್ಫಿನ್ ಕೂಡ ಅದ್ರದ್ದು ಹ್ಯಾಬಿಟೇಟ್ ಬೇರೆ, ನೀರಲ್ಲಿದೆ, ಅದಕ್ಕೆ ಸ್ವಿಮ್ ಮಾಡಬೇಕು. ಹಾಗಾಗಿ ಸೇಮ್ ಸ್ಟ್ರಕ್ಚರ್ಸ್ ಆರ್ಗನ್ಸ್ ಗಳನ್ನ ಏನಕ್ಕೆ ಯೂಸ್ ಮಾಡ್ತಾ ಇದೆ, ಅದು ಬೇರೆ ಫಂಕ್ಷನ್ ಗೆ ತನ್ನ ನೀಡನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಈ ಆರೋ ಮಾರ್ಕ್ ಅನ್ನ ನೋಡಿ, ಸೇಮ್ ಇದೆ, ಅದರಿಂದ ಏನಾಗ್ತಾ ಇದೆ, ಡೈವರ್ಜ್, ಬೇರೆ ಕಡೆ ಹೋಗ್ತಾ ಇದೆ, ಡೈವರ್ಜ್ ಆಗ್ತಾ ಇದೆ. ಆ ಕಾರಣಕ್ಕೆ ಹೋಮೋಲೋಗಸ್ ಆರ್ಗನ್ಸ್ ಏನನ್ನ ತೋರಿಸುತ್ತೆ, ಡೈವರ್ಜೆಂಟ್ ಎವಲ್ಯೂಷನ್ ಅನ್ನ ತೋರಿಸುತ್ತೆ. ಅಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ದಿ ಕಾಮನ್ ಆನ್ಸಿಸ್ಟರಿ, ಕಾಮನ್ ಸ್ಟ್ರಕ್ಚರ್, ಕಾಮನ್ ಒರಿಜಿನ್ ಇರುತ್ತೆ. ಗೊತ್ತಾಯ್ತಾ? ಸೊ ಇದೇನು ಇಲ್ಲಿ ಹೋಮೋಲೋಗಸ್ ಆರ್ಗನ್ಸ್ ಅಲ್ಲಿ ಫಸ್ಟ್ ಎಕ್ಸಾಂಪಲ್ ಯಾವ್ದು ನೋಡಿದ್ವಿ, ಫೋಲಿಂಗ್ ಆಫ್ ಆಲ್ ಮ್ಯಾಮಲ್, ಫಸ್ಟ್ ಎಕ್ಸಾಂಪಲ್. ಸೊ second example is heart of all vertebrates. Heart of all vertebrates ಅಂದ್ರೆ ಫಿಶಸ್ ತಗೊಳ್ಳಿ, 2 chambered heart ಇದೆ. ಆಂಫಿಬಿಯಾ ತಗೊಳ್ಳಿ, 3 chambered. ರೆಪ್ಟೈಲ್ 3 chambered. ಕ್ರೊಕೊಡೈಲ್ ಆದ್ರೆ 4 chambered. ಬರ್ಡ್ಸ್, ಓಕೆ, ಅಂಡ್ ಮ್ಯಾಮಲ್ಸ್ ಹತ್ರ ಏನಿದೆ, ಇಲ್ಲಿ 4 chambered heart ಇದೆ. ಸೊ ಈ ಎಲ್ಲಾ ವರ್ಟಿಬ್ರೇಟ್ಸ್ ಗಳ ಹಾರ್ಟ್ದು ಒರಿಜಿನ್ ಏನಿದೆ ಇಲ್ಲಿ ಸೇಮ್ ಇದೆ, ಫಂಕ್ಷನ್ ಡಿಫ್ರೆಂಟ್. ಕ್ಯಾನ್ ವಿ ಸೇ ಫಂಕ್ಷನ್ ಡಿಫ್ರೆಂಟ್? ನೋ, ಬಿಕಾಸ್ ಫಂಕ್ಷನ್ ಏನಿದೆ ಇಲ್ಲಿ ಅಲ್ಟಿಮೇಟ್ಲಿ ಫಂಕ್ಷನ್ ಬಂದು ಏನು, ಪಂಪಿಂಗ್ ಆಫ್ ದ ಬ್ಲಡ್. ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ, ಸ್ವಲ್ಪ ದಿಸ್ ರೋಲ್ ವೇರೀಸ್. ಸೊ ಫಂಕ್ಷನ್ ಯಾವಾಗ್ಲೂ ಡಿಫ್ರೆಂಟೇ ಇರಬೇಕು ಅಂತ ಏನಿಲ್ಲ, ಬಟ್ ಕಾಮನ್ ಥಿಂಗ್ ಏನು ಹೋಮೋಲೋಗಸ್ ಅಂದ ತಕ್ಷಣ ದ ಒರಿಜಿನ್ ಇಸ್ ಸೇಮ್. ಓಕೆ, ಸೊ ಇನ್ನು ಇನ್ ಡೆಪ್ತ್ ಆಗಿ ನಾವು ನೋಡಕ್ ಹೋದ್ರೆ ದೇರ್ ವಿ ಕ್ಯಾನ್ ಕೆಲವೊಂದು ಡಿಫ್ರೆನ್ಸ್ ಗಳನ್ನ ನಾವು ನೋಡ್ಬೋದು. ಬಿಕಾಸ್ ಇನ್ ಕೇಸ್ ಆಫ್ ಫಿಶ್ ಏನಾಗುತ್ತೆ, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಯಾರು ಕೊಡ್ತಾರೆ, ಥ್ರೂ ಗಿಲ್ಸ್, ವಿತ್ ದ ಹೆಲ್ಪ್ ಆಫ್ ಗಿಲ್ಸ್ ಬರುತ್ತೆ. ಅಂಡ್ ಆಂಫಿಬಿಯಲ್ ನೋಡಕ್ ಹೋದ್ರೆ ನಮ್ಗೆ ಮಿಕ್ಸ್ಡ್ ಸರ್ಕ್ಯುಲೇಷನ್ ಎಲ್ಲ ಸಿಕ್ಕುತ್ತೆ. ಅಂಡ್ ಮ್ಯಾಮಲ್ಸ್ ಅಲ್ಲಿ ನೋಡಕ್ ಹೋದ್ರೆ ಡಬಲ್ ಸರ್ಕ್ಯುಲೇಷನ್ ಎಲ್ಲ ಸಿಕ್ಕುತ್ತೆ, ಬಟ್ ಅದೆಲ್ಲ ಬೇಡ ನಮ್ಗೆ. ಓಕೆ, ಸೊ ಇಲ್ಲಿ ಒರಿಜಿನ್ ಸೇಮ್ ಇದೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಅಂತ ಇಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಯಾವ್ದಿದೆ ಇಲ್ಲಿ, ದಟ್ ಈಸ್ ಬ್ರೈನ್ ಆಫ್ ಆಲ್ ವರ್ಟಿಬ್ರೇಟ್ಸ್. ಬ್ರೈನ್ ಆಫ್ ಆಲ್ ವರ್ಟಿಬ್ರೇಟ್ಸ್ ಒರಿಜಿನ್ ಸೇಮ್ ಇರುತ್ತೆ, ತಿರ್ಗಾ ಇಲ್ಲೂ ಅನ್ಸ್ಬೋದು ಮ್ಯಾಮ್ ಫಂಕ್ಷನ್ ಹೆಂಗೆ ಬೇರೆ ಆಗುತ್ತೆ ಇಲ್ಲಿ. ಅದಕ್ಕೆ ಏನಂತ ಹೇಳಿದ್ವಿ, ಆಲ್ವೇಸ್ ದ ಒರಿಜಿನ್ ವಿಲ್ ಬಿ ಸೇಮ್. ಫಂಕ್ಷನ್ ಏನಾಗುತ್ತೆ ಇಲ್ಲಿ ಡಿಫ್ರೆಂಟ್ ಆಗ್ಲೂಬಹುದು ಅಥವಾ ಸೇಮ್ ಇರ್ಬೋದು, ಬಟ್ ಒರಿಜಿನ್ ಮಾತ್ರ ಏನಿರುತ್ತೆ, ಸೇಮ್ ಇರುತ್ತೆ ಇಲ್ಲಿ. ಓಕೆ, ಹಾಗಾಗಿ ಕಾಮನ್ ಆನ್ಸಿಸ್ಟ್ರಿ ತೋರಿಸುತ್ತೆ ಅಂಡ್ ಡೈವರ್ಜೆಂಟ್ ಎವಲ್ಯೂಷನ್ ನ ತೋರಿಸುತ್ತೆ. ಸೊ 3 ಎಕ್ಸಾಂಪಲ್ ಅನ್ನ ನಾವು ಇಲ್ಲಿ ಅನಿಮಲ್ಸ್ ಅಲ್ಲಿ ನೋಡಿದ್ವಿ. ಒಂದು 4 limb ಆಫ್ ದಿ ಮ್ಯಾಮಲ್ಸ್ ಲೈಕ್ ಮ್ಯಾನ್, ಚೀತಾ, bat and dolphin. ಅದಾದ್ಮೇಲೆ ಹಾರ್ಟ್ ಆಫ್ ಆಲ್ ದ ವರ್ಟಿಬ್ರೇಟ್ಸ್ ಅಂಡ್ ಬ್ರೈನ್ ಆಫ್ ಆಲ್ ದ ವರ್ಟಿಬ್ರೇಟ್ಸ್, ಬಿಕಾಸ್ ಸೇಮ್ ಒರಿಜಿನ್ ಇದೆ. ಇನ್ನೊಂದು ಪ್ಲಾಂಟ್ಸ್ ಅಲ್ಲಿ ಎಕ್ಸಾಂಪಲ್, ಓಕೆ, ಫಾರ್ ಹೋಮೋಲೋಗಸ್ ಆರ್ಗನ್ಸ್, ದಟ್ ಈಸ್ thorn of bougainvillea and tendril of cucurbita ಓಕೆ, ತಿರ್ಗಾ ಡೆಫಿನೇಷನ್ ನೋಡಿ ಏನಿದೆ, ಸೇಮ್ ಒರಿಜಿನ್ ಡಿಫರೆಂಟ್ ಫಂಕ್ಷನ್. ಸೊ ಈ ಥಾರ್ನ್ ಇದೆಯಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಬೋಗನ್ವಿಲಿಯಾ ಪ್ಲಾಂಟ್ ಅಂತ ಇಟ್ಕೊಳ್ಳಿ. ಓಕೆ, ಇದರದ್ದು ಲೀಫ್. ಸೊ ಇಲ್ಲಿ ಏನಿದೆ, ಇದು ಈ ಆಕ್ಸಿಲರಿ ಬಡ್ ಇಂದ ಇಲ್ಲಿ ಏನಿದೆ, ಥಾರ್ನ್. ಏನಿದು, ದಿಸ್ ಇಸ್ ಥಾರ್ನ್. ಅಂಡ್ ಇಲ್ಲಿ ಕುಕುರ್ಬಿಟಾ ಅದೊಂದು ಲೀಫ್, ಕುಕುರ್ಬಿಟಾ ಪ್ಲಾಂಟ್ಸ್ ಲೀಫ್. ಅಂಡ್ ಇಲ್ಲಿ ಏನ್ ಪ್ರೆಸೆಂಟ್ ಇದೆ, ಟೆಂಡ್ರಿಲ್ ಪ್ರೆಸೆಂಟ್ ಇದೆ. ಇದೇನು ಟೆಂಡ್ರಿಲ್, ದಿಸ್ ಇಸ್ ಟೆಂಡ್ರಿಲ್. ಸೊ ಡೆಫಿನೇಷನ್ ಏನಿದೆ, ಸೇಮ್ ಒರಿಜಿನ್. ಸೊ ಈ ಒರಿಜಿನ್ ಸೇಮ್ ಇದೆ ಆಕ್ಸಿಲರಿ ಬಡ್ ಇಂದ. ಓಕೆ, ಸೊ ಥಾರ್ನ್ ಕೂಡ ಆಕ್ಸಿಲರಿ ಬಡ್ ಇಂದಾನೆ ಒರಿಜಿನೇಟ್ ಆಗಿದ್ದು, ಟೆಂಡ್ರಿಲ್ ಕೂಡ ಆಕ್ಸಿಲರಿ ಬಡ್ ಇಂದಾನೆ ಏನಾಗಿದ್ದು, ಒರಿಜಿನ್ ಆಗಿದ್ದು. ಸೊ ಸೇಮ್ ಒರಿಜಿನ್ ಯಾವುದು, ದಟ್ ಈಸ್ ಆಕ್ಸಿಲರಿ ಬರ್ಡ್. ಸೊ ಸೇಮ್ ಒರಿಜಿನ್ ಇದೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಇರ್ಬೇಕಲ್ವಾ. ಸೊ ಇಲ್ಲಿ ಥಾರ್ನ್ ಏನ್ ಮಾಡುತ್ತೆ, ಥಾರ್ನ್ ಫಂಕ್ಷನ್ ಏನಿರುತ್ತೆ ಇಲ್ಲಿ, ದಟ್ ಈಸ್ ಪ್ರೊಟೆಕ್ಷನ್. ಏನ್ ಮಾಡುತ್ತೆ ಇದು, ಪ್ರೊಟೆಕ್ಷನ್. ಹೆಂಗೆ, ಯಾವ್ದಾದ್ರು ಪ್ರಿಡೇಟರ್ಸ್ ಬಂದು ಇದನ್ನ ಅಟ್ಯಾಕ್ ಮಾಡಕ್ ಹೋದ್ರೆ ಶಾರ್ಪ್ ಇರುತ್ತೆ ಥಾರ್ನ್ ಅಲ್ವಾ, ಸೊ ದಟ್ ಹಾರ್ಮ್ ಆಗುತ್ತೆ. ಹಾಗಾಗಿ ಅದನ್ನ ಯಾವ ಪ್ರಿಡೇಟರ್ ಟಚ್ ಮಾಡಲ್ಲ. ಪ್ರೊಟೆಕ್ಷನ್ ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು ನಾವು. ಅಂಡ್ ಟೆಂಡ್ರಿಲ್ ಆಕ್ಸಿಲರಿ ಬಡ್ ಇಂದ ಒರಿಜಿನೇಟ್ ಆದ್ರೂ ಕೂಡ ಅದ್ರದ್ದು ಫಂಕ್ಷನ್ ಏನಿದೆ ಇಲ್ಲಿ, ಕ್ಲೈಂಬಿಂಗ್.
ಅಂದ್ರೆ ಸಪೋರ್ಟ್ ಆಗಿ, ಓಕೆ, ತನ್ನ ಪ್ಲಾಂಟ್ ಬೇರೆ ಇನ್ನೊಂದು ಪ್ಲಾಂಟ್ಗೆ ಅಥವಾ ಬೇರೆ ಯಾವ್ದಾದ್ರು ಒಂದು ಸಾಲಿಡ್ ಸ್ಟ್ರಕ್ಚರ್ ಇದ್ರೆ ಅದ್ರ ಮೇಲೆ ಹೋಗಿ ಕ್ಲೈಮ್ ಮಾಡುತ್ತೆ. ಓಕೆ, ಸೊ ಸಪೋರ್ಟ್ ಅಥವಾ ಕ್ಲೈಂಬಿಂಗ್ ಯಾರು ಮಾಡ್ತಾರೆ? ಟೆಂಡ್ರಿಲ್ ಆಫ್ ದಿ ಕುಕುರ್ಬಿಟ. ಪ್ರೊಟೆಕ್ಷನ್ ಡಿಫೆನ್ಸ್ ಮೆಕ್ಯಾನಿಸಮ್ ಯಾರು ತೋರಿಸ್ತಾರೆ ಪ್ರಿಡೇಟರ್ಸ್ ಇಂದ ಎಸ್ಕೇಪ್ ಆಗೋದು? ದಟ್ ಈಸ್ ಥಾರ್ನ್. ಎರಡೂ ಬೇರೆ ಬೇರೆ ಫಂಕ್ಷನ್ ಮಾಡ್ತಾ ಇದೆ, ಬಟ್ ಒರಿಜಿನ್ ಏನಿದೆ ಇಲ್ಲಿ ಸೇಮ್, ಆಕ್ಸಿಲರಿ ಬಡ್ ಇಂದ ಒರಿಜಿನ್ ಆಗಿದ್ದು. ಓಕೆ, ಸೊ ಹಾಗಾಗಿ ಇದು ಕೂಡ ಏನು ಕಾಮನ್ ಒರಿಜಿನ್ ಇರೋ ಕಾರಣಕ್ಕೆ ಕಾಮನ್ ಆನ್ಸಿಸ್ಟರಿ. ಓಕೆ, ಸೇಮ್ ಒರಿಜಿನ್ ಬಟ್ ಡಿಫರೆಂಟ್ ಫಂಕ್ಷನ್. ಸೊ ಹಾಗಾಗಿ ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಹೋಮೋಲೋಗಸ್ ಆರ್ಗನ್ಸ್. ಸೊ ಇನ್ನೊಂದ್ಸರಿ ರಿಕಾಲ್ ಮಾಡೋಣ. ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ ಏನು? ಆರ್ಗನ್ಸ್ ವಿತ್ ದ ಸೇಮ್ ಒರಿಜಿನ್, ಓಕೆ, ಸಿಮಿಲರ್ ಸ್ಟ್ರಕ್ಚರ್ ಆರ್ ಬೇಸಿಕ್ ಪ್ಲಾನ್ ಬಟ್ ವಿತ್ ಡಿಫರೆಂಟ್ ಫಂಕ್ಷನ್ಸ್. ಎಕ್ಸೆಪ್ಷನ್ಸ್ ನ ಎಲ್ಲಿ ನೋಡಿದ್ವಿ? ಸೇಮ್ ಫಂಕ್ಷನ್ಸ್ ಇದೆ ಆಲ್ಮೋಸ್ಟ್. ದಟ್ ಈಸ್ ಹಾರ್ಟ್ ಆಫ್ ಆಲ್ ದ ವರ್ಟಿಬ್ರೇಟ್ಸ್ ಅಂಡ್ ಬ್ರೈನ್ ಆಫ್ ಆಲ್ ದ ವರ್ಟಿಬ್ರೇಟ್ಸ್. ಬಟ್ ಈ ಡೆಫಿನೇಷನ್ಗೆ ಎಕ್ಸಾಕ್ಟ್ ಆಗಿ ಎರಡು ಎಕ್ಸಾಂಪಲ್ ಏನಾಗ್ತಿದೆ ಇಲ್ಲಿ? ದೇ ಆರ್ ಕೋಪಿಂಗ್ ಅಪ್. ಯಾವುದು? ದಟ್ ಈಸ್ ಫೋಲಿಮ್ಸ್ ಆಫ್ ಆಲ್ ಮ್ಯಾಮಲ್ಸ್. ಅಂಡ್ ಇನ್ನೊಂದು ಎಕ್ಸಾಂಪಲ್ ಯಾವ್ದನ್ನ ನೋಡಿದ್ವಿ ಪ್ಲಾಂಟ್ ಅಲ್ಲಿ? ದಟ್ ಈಸ್ ಥಾರ್ನ್ ಆಫ್ ದಿ ಬೋಗನ್ವಿಲಿಯಾ ಅಂಡ್ ಕುಕುರ್ಬಿಟಾಸ್ ಟೆಂಡ್ರಿಲ್. ಓಕೆ, ಸೊ ದಿಸ್ ಇಸ್ ದಿ ಹೋಮೋಲೋಗಸ್ ಆರ್ಗನ್. ಸೊ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ? ಆನಲೋಗಸ್ ಆರ್ಗನ್ಸ್ ಅನ್ನ ನೋಡೋಣ. ಅಂಡ್ ಆಲ್ವೇಸ್ ರಿಮೆಂಬರ್, ಇದರಲ್ಲಿ ಹೋಮೋಲೋಗಸ್ ಅಥವಾ ಹೋಮೋಲೋಗಿ ಯಾವಾಗ್ಲೂ ಕಾಮನ್ ಆನ್ಸಿಸ್ಟರಿ ತೋರಿಸುತ್ತೆ ಅಂಡ್ ಇಟ್ ವಿಲ್ ಆಲ್ವೇಸ್ ಬಿ ಅ ಡೈವರ್ಜೆಂಟ್ ಎವಲ್ಯೂಷನ್. ಯಾಕೆ ಡೈವರ್ಜೆನ್ಸ್ ತೋರಿಸುತ್ತೆ? ಬಿಕಾಸ್ ಆಫ್ ದಿ ಡಿಫರೆಂಟ್ ನೀಡ್ಸ್, ಡಿಫರೆಂಟ್ ಹ್ಯಾಬಿಟ್ಯಾಟ್. ಹಾಗಾಗಿ ಡಿಫರೆಂಟ್ ಅಡಾಪ್ಟೇಷನ್ಸ್ ಅನ್ನ ಬೇರೆ ಬೇರೆ ಹ್ಯಾಬಿಟ್ಯಾಟ್ ಅಲ್ಲಿ ತಮ್ಮ ತಮ್ಮ ಬೇರೆ ಬೇರೆ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಅಡಾಪ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ್ದು ನೋಡೋಣ ಇಲ್ಲಿ? ದಟ್ ಈಸ್ ಆನಲೋಗಸ್ ಆರ್ಗನ್ಸ್. ಅಂಡ್ ಅದ್ರದ್ದು ಎಕ್ಸಾಂಪಲ್ಸ್ ಅನ್ನ ಏನ್ ಮಾಡೋಣ ನಾವಿಲ್ಲಿ ಸ್ಟಡಿ ಮಾಡೋಣ. Analogous organs. Fourth alline idu. Okay, fourth evidence alle, that is analogous organs. So analogous organs andre enu? They will be having the organs with different origin, just opposite to homologous. ಅಲ್ಲಿ ಏನಿತ್ತು? origin same, but analogous organs ಏನಿದೆ ಇಲ್ಲಿ? with different origin and same or similar function. ಅಲ್ಲೇನಿತ್ತು? ಫಂಕ್ಷನ್ ಡಿಫರೆಂಟ್ ಇತ್ತು, ಬಟ್ ಇಲ್ಲೇನಿದೆ? ಒರಿಜಿನ್ ಡಿಫರೆಂಟ್ ಇದೆ, ಬಟ್ ಫಂಕ್ಷನ್ ಮಾತ್ರ ಏನಿದೆ ಇಲ್ಲಿ? ಸೇಮ್ ಇದೆ. ಓಕೆ, ಸೊ ಎಕ್ಸಾಂಪಲ್ಸ್ ನೋಡೋಣ ಇದಕ್ಕೆ. ಫಸ್ಟ್ ಎಕ್ಸಾಂಪಲ್ is that is eye of octopus and eye of man ಅಥವಾ ಹ್ಯೂಮನ್. ಓಕೆ, ಸೊ ಇವಾಗ ಐ ಆಫ್ ಆಕ್ಟೋಪಸ್ ಎಲ್ಲಿ ಯಾವ ಕ್ಲಾಸ್ಗೆ ಸೇರಿದ್ದು ಅದು? ರೈಟ್, ಸೊ ಇಟ್ ಈಸ್ ಅ ಫೈಲಮ್. ಏನಕ್ಕೆ ಬರುತ್ತೆ ಇದು? ಮೊಲಸ್ಕನ್ ಅಲ್ವಾ? ಬಟ್ ಹ್ಯೂಮನ್ ಮ್ಯಾನ್ ಏನು? ವಿ ಆರ್ ಕೋಡೇಟ್ಸ್ ಅಲ್ವಾ? ಸೊ ಬಟ್ ಎರಡರದು ಐ ಇದೆ. ಫಂಕ್ಷನ್ ನೋಡಿ, ಐ ಅಂದ ತಕ್ಷಣ ಫಂಕ್ಷನ್ ಏನಿರುತ್ತೆ ಇಲ್ಲಿ? ಸಿಮಿಲರ್. ಇನ್ಫ್ಯಾಕ್ಟ್ ನೀವು ಇಲ್ಲಿ ಕಾಕ್ರೋಚ್, ಇನ್ಸೆಕ್ಟ್ ಐನ ತಗೊಳ್ಬಹುದು. ಡಿಫ್ರೆನ್ಸ್ ಇದೆ ಒರಿಜಿನ್, ಬಿಕಾಸ್ ಕಂಪ್ಲೀಟ್ಲಿ ಇಲ್ಲಿ ಮೊಲಸ್ಕಾ ಏನಿದೆ ಇಂಡಿಪೆಂಡೆಂಟ್ ಐ ಫಾರ್ಮೇಶನ್ ಆಗಿರುತ್ತೆ. ಅಂಡ್ ಮ್ಯಾನ್ ಕೋಡೆಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಒರಿಜಿನ್ ಈಸ್ ಡಿಫ್ರೆಂಟ್, ಬಟ್ ಫಂಕ್ಷನ್ ಏನಿದೆ ಇಲ್ಲಿ? ಸೇಮ್ ಫಂಕ್ಷನ್. ದಟ್ ಈಸ್ ವಿಷನ್, ನೋಡ್ಲಿಕ್ಕೆ ಅಲ್ವಾ? ಸೊ ರೆಟಿನಾ ನಮ್ದೇನಿರುತ್ತೆ? ಹಿಂದ್ಗಡೆ ಇರುತ್ತೆ, ಬ್ಲೈಂಡ್ ಸ್ಪಾಟ್ ಇರುತ್ತೆ ನಮ್ಮ ಹತ್ರ. ಬಟ್ ಆಕ್ಟೋಪಸ್ ಐದು ರೆಟಿನಾ ಮುಂದ್ಗಡೆ ಇರುತ್ತೆ, ಅದಕ್ಕೆ ಬ್ಲೈಂಡ್ ಸ್ಪಾಟ್ ಇರಲ್ಲ. ಓಕೆನಾ? ಅಂಡ್ ಇನ್ ಕಾಕ್ರೋಚ್ ಏನಾದ್ರು ತಗೊಂಡ್ರೆ ನೀವು ಒಮೆಟೇರಿಯಾ ಇರುತ್ತೆ ಅದ್ರ ಹತ್ರ, ನಮ್ಮ ಹತ್ರ ಇರಲ್ಲ. ಸೊ ಒರಿಜಿನ್ ಬೇರೆ ಬೇರೆ ಇದೆ, ಬಟ್ ಫಂಕ್ಷನ್ ಮಾತ್ರ ಏನು? ನೋಡ್ಲಿಕ್ಕೆ, ವಿಷನ್ಗೆ. ಸೊ ಇದು ಒಂದು ಎಕ್ಸಾಂಪಲ್. ಓಕೆ, ಐ ಆಫ್ ಆಕ್ಟೋಪಸ್ ಅಂಡ್ ಐ ಆಫ್ ಮ್ಯಾನ್. ಅಂಡ್ ಸೆಕೆಂಡ್ ಎಕ್ಸಾಂಪಲ್ ಈಸ್ ದಟ್ ಈಸ್ flippers of penguin and flippers of dolphin ಅಥವಾ whale. Okay, flippers of penguin and flippers of dolphin. So flippers ಅಂತ ಹೇಳ್ತಿದೀವಿ. flippers ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸೇಮ್ ಫಂಕ್ಷನ್. ಏನದು? SF ಅಂದ್ರೆ ಇಲ್ಲಿ ಸೇಮ್ ಫಂಕ್ಷನ್. ಏನು? ದಟ್ ಈಸ್ ಸ್ವಿಮ್ಮಿಂಗ್. ಓಕೆ, ಸೊ ಇವಾಗ ಪೆಂಗ್ವಿನ್ ಏನು? ಇದು ಬರ್ಡ್. ಡಾಲ್ಫಿನ್ ಏನು? ಮ್ಯಾಮಲ್ ಅಲ್ವಾ? ಸೊ ಇಲ್ಲಿ ಪೆಂಗ್ವಿನ್ದು ಸ್ವಿಮ್ಮಿಂಗ್ಗೆ ಫ್ಲಿಪ್ಪರ್ಸ್ ಎದ್ರಿಂದ ಫಾರ್ಮ್ ಆಗಿರುತ್ತೆ? ಇಟ್ ಇಸ್ ಕಂಪ್ಲೀಟ್ಲಿ ಮಾಡಿಫೈ ಆಗಿರುವಂತ
ಫೋರ್ ಲಿಂಬ್. ಬಟ್ ಡಾಲ್ಫಿನ್ ಹತ್ರ ಏನಿರುತ್ತೆ ಇಲ್ಲಿ ಕಂಪ್ಲೀಟ್ ಫೋರ್ ಲಿಂಬ್ ಎದ್ರಿಂದ ಫಾರ್ಮ್ ಆಗಿರುತ್ತೋ ಮ್ಯಾಮಲ್ದು ಆ ಕಂಟೆಂಟ್ಸ್ ಆ ಬೋನ್ಸ್ ಗಳು ಪ್ರೆಸೆಂಟ್ ಇರುತ್ತೆ. ಬಟ್ ಫಂಕ್ಷನ್ ಮಾತ್ರ ಏನಿದೆ ಸ್ವಿಮ್ಮಿಂಗ್ ಎರಡೂ ಕೂಡ. ಅಂದ್ರೆ ಇಲ್ಲಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಗಳಿಗೆ ಏನಿದೆ ಸೇಮ್ ನೀಡ್ ಇದೆ. ಇವಾಗ ನಿಮ್ಮನ್ನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಓಕೆ ನೀವೇನಾದ್ರೂ ಹಾಸ್ಟೆಲ್ ಅಲ್ಲಿ ಇದ್ರೆ ನಿಮ್ ಊರು ಯಾವ್ದು, ನಿಮ್ ಫ್ರೆಂಡ್ ಊರು ಯಾವ್ದು, ಬಟ್ ನಿಮ್ದು ಎಲ್ರದ್ದು ಒಂದು ಕಾಮನ್ ವಿಷನ್, ಕಾಮನ್ ಏನಿದೆ ಇಲ್ಲಿ ಗೋಲು, ಕಾಲೇಜ್ಗೆ ಹೋಗ್ಬೇಕು, ನೀಟ್ ಕ್ಲಿಯರ್ ಮಾಡ್ಬೇಕು. ಸೊ ಎಲ್ರು ನೀವು ಬಂದಿದ್ದೀರಾ, ರೈಟ್? ಸೊ ನಿಮ್ಮ ಒರಿಜಿನ್ ಇಸ್ ಡಿಫ್ರೆಂಟ್, ಬೇರೆ ಬೇರೆ ಊರು, ಬಟ್ ನಿಮ್ದು ಏನಿದೆ ಒಂದೇ ಒಂದು ಫಂಕ್ಷನ್, ಒಂದೇ ಒಂದು ಗೋಲ್ ಸೇಮ್ ಏನಿದೆ, ದಟ್ ಈಸ್ ಟು ಕ್ರ್ಯಾಕ್ ನೀಟ್, ಟು ಕ್ರ್ಯಾಕ್ PU ಬೋರ್ಡ್ ಎಕ್ಸಾಮ್ಸ್. ಆ ರೀತಿ ನೀಡ್ಸ್ ಗಳು ಏನಿರುತ್ತೆ ಇಲ್ಲಿ ಸೇಮ್, ಬಟ್ ಒರಿಜಿನ್ ಏನಿರುತ್ತೆ ಡಿಫ್ರೆಂಟ್. ಹಾಗಾಗಿ ಫಂಕ್ಷನ್ ಏನಾಗುತ್ತೆ ಇಲ್ಲಿ ಸೇಮ್ ಮಾಡತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, ದಟ್ ಈಸ್ wings of birds and wings of butterfly and wings of butterfly. ಸೊ ವಿಂಗ್ಸ್ ಅಂತ ಹೇಳ್ತಾ ಇದೀವಿ. ಸೊ ಆಬ್ವಿಯಸ್ಲಿ ಫಂಕ್ಷನ್ ಏನಿರುತ್ತೆ ಸೇಮ್ ಫಂಕ್ಷನ್, ದಟ್ ಈಸ್ ಫಾರ್ ಫ್ಲೈಯಿಂಗ್. ಓಕೆ, ಬಟ್ ಒರಿಜಿನ್ ಏನಿರುತ್ತೆ ಡಿಫರೆಂಟ್ ಇರುತ್ತೆ. ಬಿಕಾಸ್ ವಿಂಗ್ಸ್ ಆಫ್ ದ ಬರ್ಡ್ಸ್ ನೋಡಿ, ಇವಾಗ ತಾನೇ ಹೇಳಿದೆ ಪೆಂಗ್ವಿನ್ ಏನಿರುತ್ತೆ ಇಲ್ಲಿ, ದಟ್ ಈಸ್ ಮಾಡಿಫೈಡ್ ಫೋರ್ ಲಿಂಬ್ ಇರುತ್ತೆ. ಅದೇ ಇವಾಗ ಬಟರ್ಫ್ಲೈ ಏನು, ಇಟ್ ಈಸ್ ಇನ್ಸೆಕ್ಟ್ ಅಲ್ವಾ. ಸೊ ಬಟರ್ಫ್ಲೈಸ್ ವಿಂಗ್ ಎದ್ರಿಂದ ಫಾರ್ಮ್ ಆಗಿರುತ್ತೆ, ಅಲ್ಲೇನಾದ್ರೂ ರೇಡಿಯಸ್ ಅಲ್ಲ ಫೋರ್ ಲಿಂಬ್ ನೋಡಕ್ ಸಿಕ್ಕುತ್ತಾ ನಮ್ಗೆ? ಇನ್ನು ಇಟ್ ಈಸ್ ಅ ಕೈಟಿನ್. ಕಂಪ್ಲೀಟ್ಲಿ ಇಲ್ಲಿ ಏನ್ ಸಿಗುತ್ತೆ, ಬಟರ್ಫ್ಲೈ ಇನ್ಸೆಕ್ಟ್ ವಿಂಗ್ ಎದ್ರಿಂದ ಫಾರ್ಮ್ ಆಗಿರುತ್ತೆ. ಕೈಟಿನ್ ಎಕ್ಸೋಸ್ಕೆಲಿಟನ್ ಇರುತ್ತೆ, ಬಟ್ ಇಲ್ಲಿ ಏನಿರುತ್ತೆ ಮಾಡಿಫೈಡ್ ಇರುತ್ತೆ ಫೋರ್ ಲಿಂಬ್ಸ್ ಬರ್ಡ್ಸ್. ಓಕೆ, ಬಟ್ ಫಂಕ್ಷನ್ ಮಾತ್ರ ಏನು ಫ್ಲೈಯಿಂಗ್. ಅಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಪ್ಲಾಂಟ್ ಅಲ್ಲಿ, ಓಕೆ, ದಟ್ ಈಸ್ ಪೊಟ್ಯಾಟೊ and ಸ್ವೀಟ್ ಪೊಟ್ಯಾಟೊ. ಸೊ ಪೊಟ್ಯಾಟೊ ಮತ್ತೆ ಸ್ವೀಟ್ ಪೊಟ್ಯಾಟೋದು ಸೇಮ್ ಫಂಕ್ಷನ್. ಏನ್ ಫಂಕ್ಷನ್ ಇರುತ್ತೆ ಇಲ್ಲಿ? ಸ್ಟೋರೇಜ್ ಆಫ್ ಫುಡ್. ಓಕೆ, ಒಂದೇ ಫಂಕ್ಷನ್, ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಬಟ್ ಒರಿಜಿನ್ ಪೊಟ್ಯಾಟೊ ನೋಡೋದಾದ್ರೆ ಸ್ಟೆಮ್ ಮಾಡಿಫಿಕೇಶನ್. ಪೊಟ್ಯಾಟೊ ಏನು ಇದು? ಇಟ್ ಈಸ್ ಅ ಸ್ಟೆಮ್ ಮಾಡಿಫಿಕೇಶನ್ ಅಥವಾ ಮಾಡಿಫಿಕೇಶನ್ ಆಫ್ ಸ್ಟೆಮ್. ಪೊಟ್ಯಾಟೊ ಒರಿಜಿನ್ ಬೇರೆ ಇದೆ, ಸ್ಟೆಮ್ ಇದು ಪ್ಲಿಮ್ಯೂಲ್ ಇಂದ ಒರಿಜಿನ್ ಆಗಿದ್ದು. ಓಕೆ, ಸ್ವೀಟ್ ಪೊಟ್ಯಾಟೊ ಇಟ್ ಇಸ್ ದಿ ಮಾಡಿಫಿಕೇಶನ್ ಆಫ್ ರೂಟ್ ಮಾಡಿಫಿಕೇಶನ್ ಇಂದ ಆಗಿದ್ದು, ಅಂದ್ರೆ ರಾಡಿಕಲ್ ಇಂದ ಒರಿಜಿನ್ ಆಗಿದ್ದು. ಓಕೆ, ಬಟ್ ಫಂಕ್ಷನ್ ಏನ್ ಮಾಡ್ತಿದೆ? ಫುಡ್ ಅನ್ನ ಸ್ಟೋರ್ ಮಾಡ್ಕೊಳ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಇದೆಲ್ಲ ಏನು ಇಲ್ಲಿ ಎಕ್ಸಾಂಪಲ್ಸ್ ಫಾರ್ ದಿ ಅನಲಾಗಸ್ ಆರ್ಗನ್ಸ್. ಒರಿಜಿನ್ ಬೇರೆ ಬೇರೆ ಇದ್ರೂ ಕೂಡ ಫಂಕ್ಷನ್ ಮಾತ್ರ ಏನಿದೆ ಇಲ್ಲಿ ಸೇಮ್ ಇದೆ. ಹಾಗಾಗಿ ಇಲ್ಲಿ ಏನನ್ನ ನೋಡಲ್ಲ ನಾವು? ನೋ ಕಾಮನ್ ಆನ್ಸಿಸ್ಟರಿ ಅಥವಾ ನೋ ಕಾಮನ್ ಒರಿಜಿನ್ ಅಥವಾ ನೋ ಕಾಮನ್ ಬೇಸಿಕ್ ಪ್ಲಾನ್ ನಾವಿಲ್ಲಿ ನೋಡಲ್ಲ. ಓಕೆ, ಬಟ್ ಅದ್ರ ಜೊತೆಗೆ ಇದು ಯಾವ ರೀತಿ ಎವಲ್ಯೂಷನ್ ಇರುತ್ತೆ? ಇಟ್ ಶೋಸ್ ಕನ್ವರ್ಜೆಂಟ್ ಎವಲ್ಯೂಷನ್. ಅನಲಾಗಸ್ ಆರ್ಗನ್ಸ್ ಏನ್ ಮಾಡುತ್ತೆ ಇಲ್ಲಿ? ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನ ಕೊಡುತ್ತೆ. ಹೋಮೋಲೋಗಸ್ ಆರ್ಗನ್ಸ್ ಅಲ್ಲಿ ನೋಡಿದ್ವಿ ಬೇಸಿಕ್ ಕಾಮನ್ ಆನ್ಸಿಸ್ಟರೇ, ಬಟ್ ಬೇರೆ ಬೇರೆ ನೀಡ್ಸ್ ಇರೋ ಕಾರಣಕ್ಕೆ ಏನ್ ಮಾಡಿದ್ವಿ ನಾವು? ಕೆಲವೊಬ್ರು ಅಲ್ಲಿ ಹೋದ್ವಿ, ಕೆಲವೊಬ್ರು ಇಲ್ಲಿ ಹೋದ್ವಿ, ಬೇರೆ ಬೇರೆ ಹೋಗ್ಬಿಟ್ಟು ಅಲ್ಲಿ ಸೆಟಲ್ ಆದ್ವಿ. ಬಿಕಾಸ್ ಬೇರೆ ಬೇರೆ ನೀಡ್ಸ್ ಗಳಿತ್ತು, ಹಾಗಾಗಿ ಬೇರೆ ಬೇರೆ ಹ್ಯಾಬಿಟಿಗೆ ಹೋಗಿ ಬೇರೆ ಬೇರೆ ಅಡಾಪ್ಟೇಷನ್ಸ್ ಅನ್ನ ಮಾಡ್ಕೊಂಡ್ವಿ. ಇವೆಂದು ಕಾಮನ್ ಆನ್ಸಿಸ್ಟರ್. ಇವಾಗ ನಿಮ್ಮನ್ನೇ ತಗೊಳ್ಳಿ, ಮನೇಲಿ ಅಪ್ಪ ಅಮ್ಮ ಮನೇಲಿ ಇರ್ತಾರೆ, ನಿಮ್ಗೆ ಅಕ್ಕನೋ ಅಣ್ಣನೋ ಇರ್ತಾರೆ. ಸೊ ಅವ್ರು ಓದ್ಬೇಕು, ನಾನು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ನಿಮ್ಮ ಮೂಲ, ಓಕೆ, ನಿಮ್ಮ ಮನೇನ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಅಮೆರಿಕಾಗ್ ಹೋದ್ರು ನಿಮ್ಮಣ್ಣ, ಇನ್ನೊಬ್ರು ಇಂಗ್ಲೆಂಡ್ಗೆ ಹೋದ್ರು, ಇನ್ನೊಬ್ರು ಜರ್ಮನಿಗೆ ಹೋದ್ರು. ಸೇಮ್ ಕಾಮನ್ ಆನ್ಸಿಸ್ಟರ್, ನಿಮ್ಮ ಫ್ಯಾಮಿಲಿಯವರೇ ಅಲ್ವಾ? ಬಟ್ ಬೇರೆ ಬೇರೆ ನೀಡ್ಸ್ ಇದೆ, ಬೇರೆ ಬೇರೆ ಇರೋ ಕಾರಣಕ್ಕೆ ಹ್ಯಾಬಿಟ್ಸ್ಗೆ ಬೇರೆ ಕಡೆ ಹೋಗಿ ಅಲ್ಲಿ ಯಾವ ರೀತಿ ಇರ್ಬೇಕೋ ಹಾಗೆ ಅಡಾಪ್ಟ್ ಆಗಿದ್ದಾರೆ. ಸೊ ದಟ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಏನಾಯ್ತು ಇಲ್ಲಿ ಡೈವರ್ಜೆಂಟ್ ಹೋಮೋಲೋಗಸ್ ಆರ್ಗನ್. ಅನಲಾಗಸ್ ಆರ್ಗನ್ ಅಂದ್ರೆ ಏನು? ಕನ್ವರ್ಜೆಂಟ್, ಎಲ್ರು ಒಂದೇ ಕಡೆ ಬರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಯಾರಿದ್ದಾರೆ? ಫಂಕ್ಷನ್ ಏನಿದೆ ಮೇನ್ ಇಲ್ಲಿ? ಇವಾಗ ವಿಷನ್, ಎಲ್ರಿಗೂ ಏನಿದೆ ಇಲ್ಲಿ? ಇದನ್ನ ಎಕ್ಸಾಂಪಲ್ ನೋಡಿದ್ರೆ ವಿಷನ್, ಫಂಕ್ಷನ್, ನೋಟ. ಓಕೆ, ನೋಡ್ಬೇಕು. ಹಾಗಾಗಿ ಈ ಆಕ್ಟೋಪಸ್ ಐ ಇರ್ಬೋದು, ಅಥವಾ ಮ್ಯಾನ್ ಐ ಇರ್ಬೋದು, ಅಥವಾ ಕಾಕ್ರೋಚ್ ತಗೊಳ್ಳಿ. ಓಕೆ, ಕಾಕ್ರೋಚ್ ಐ. ಸೊ ಇದು ಮೂರರದು ಒರಿಜಿನ್ ಆಯ್ದು ಏನಿದೆ ಡಿಫ್ರೆಂಟ್ ಇದೆ, ಬಟ್ ಮೂರರದು ಫಂಕ್ಷನ್ ಮಾತ್ರ ಏನಿದೆ ಇಲ್ಲಿ? ವಿಷನ್ ಇದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ? ಕನ್ವರ್ಜ್, ಬೇರೆ ಬೇರೆ ಒರಿಜಿನ್ ಇದ್ರು ಸೇಮ್ ಫಂಕ್ಷನ್ ಇದೆ. ಓಕೆ, ಸೇಮ್ ನೀಡ್ ಇದೆ. ಆ ಕಾರಣಕ್ಕೆ ಎಲ್ಲರೂ ಒಂದೇ ಫಂಕ್ಷನ್ ಅನ್ನ ಮಾಡ್ತಾ ಇದ್ದಾರೆ, ವಿಷನ್. ಸೊ ಹಾಗಾಗಿ ಇದೇನ್ ತೋರಿಸುತ್ತೆ? ಅನಲಾಗಸ್ ಆರ್ಗನ್ಸ್ ಇಲ್ಲಿ ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನ ತೋರಿಸುತ್ತೆ.
ಓಕೆ, ಸೊ ಎಕ್ಸಾಂಪಲ್ಸ್ ಯಾವ್ದು ನೋಡಿದ್ವಿ ನಾವಿಲ್ಲಿ ಅನಲಾಗಸ್ ಆರ್ಗನ್ಸ್ ಗಳಿಗೆ. ದಟ್ ಈಸ್ ದ ಫಸ್ಟ್ ಐ ಆಫ್ ದಿ ಆಕ್ಟೋಪಸ್, ಐ ಆಫ್ ದಿ ಮ್ಯಾನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ನೋಡಿದ್ವಿ, ಫ್ಲಿಪರ್ಸ್ ಆಫ್ ದಿ ಪೆಂಗ್ವಿನ್ ಅಂಡ್ ಫ್ಲಿಪರ್ಸ್ ಆಫ್ ದಿ ಡಾಲ್ಫಿನ್. ಥರ್ಡ್ ಎಕ್ಸಾಂಪಲ್ ಯಾವ್ದು ನೋಡಿದ್ವಿ, ವಿಂಗ್ಸ್ ಆಫ್ ದ ಬರ್ಡ್ ಅಂಡ್ ವಿಂಗ್ಸ್ ಆಫ್ ದಿ ಬಟರ್ಫ್ಲೈ. ಓಕೆ, ಇನ್ಸೆಕ್ಟ್. ನೆಕ್ಸ್ಟ್ ಯಾವ್ದು ನೋಡಿದ್ವಿ ಪ್ಲಾಂಟ್ ಅಲ್ಲಿ, ದಟ್ ಈಸ್ ಪೊಟ್ಯಾಟೊ ಅಂಡ್ ಸ್ವೀಟ್ ಪೊಟ್ಯಾಟೊ. ಅಂಡ್ ಇನ್ನೊಂದು ದ ವಿಂಗ್ಸ್ ಆಫ್ ಬರ್ಡ್ಸ್ ಅಂಡ್ ವಿಂಗ್ಸ್ ಆಫ್ ಬ್ಯಾಟ್. ಇಲ್ಲೂ ಕೂಡ ಏನು ಅನಲಾಗಸ್ ಅನ್ನ ನೋಡ್ತೀವಿ ನಾವು. ಬರ್ಡ್ಸ್ ಏನು, ಬರ್ಡ್ಸ್ ಫೋರ್ ಲಿಂಬ್ ಏನಿದೆ ಇಲ್ಲಿ ವಿಂಗ್, ದಟ್ ಈಸ್ ಮಾಡಿಫೈಡ್ ಫೋರ್ ಲಿಂಬಿಗೆ ವಿಂಗ್ ಅಂತ ಕರಿತೀವಿ. ಬಟ್ ಪೆಟಾಜಿಯಂ ಇಟ್ ಇಸ್ ಅ ಮ್ಯಾಮಲ್ ಅಲ್ವಾ, ಇಲ್ಲಿ ಫೋರ್ ಲಿಂಬ್ ಏನಾಗಿರುತ್ತೆ, ಅದ್ರದ್ದು ಲಾಸ್ಟ್ ಡಿಜಿಟ್ ಇರುತ್ತಲ್ಲ, ಅದರಿಂದ ಒಂದು ಸ್ಕಿನ್ ಓಪನ್ ಅಪ್ ಆಗಿರುತ್ತೆ ಪೆಟಾಜಿಯಂ. ಸೊ ಆ ಪೆಟಾಜಿಯಂ ಏನ್ ಫಾರ್ಮ್ ಮಾಡಿರುತ್ತೆ ಇಲ್ಲಿ, ವಿಂಗ್ ಅನ್ನ ಫಾರ್ಮ್ ಮಾಡಿರುತ್ತೆ. ಸೊ ಅದು ಕೂಡ ಏನಕ್ಕೆ ಎಕ್ಸಾಂಪಲ್, ಇಲ್ಲಿ ಫ್ಲೈ ಮಾಡುತ್ತೆ ಅಲ್ವಾ ಪೆಟಾಜಿಯಂ ಅನ್ನ ಯೂಸ್ ಮಾಡ್ಕೊಂಡು. ಸೊ ಅದು ಕೂಡ ಅನಲಾಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್. ಸೊ ಇವತ್ತು ನಾವೇನನ್ನ ಸ್ಟಡಿ ಮಾಡಿದ್ವಿ, ಎವಿಡೆನ್ಸಸ್ ಆಫ್ ಎವಲ್ಯೂಷನ್. ಅದರಲ್ಲಿ ಫಸ್ಟ್ ಒನ್ ಯಾವ್ದನ್ನ ಸ್ಟಡಿ ಮಾಡಿದ್ವಿ, paleontological, second one is embryological, third one is biochemical, and fourth one is anatomical, comparative. ಅದರಲ್ಲಿ ಯಾವ್ದು ನೋಡಿದ್ವಿ, homologous organs and analogous organs. ಓಕೆ, ಸೊ ನಾಳೆ ನಾವೇನ್ ಮಾಡೋಣ, ಇಲ್ಲಿ ಬಯೋಜಿಯೋಗ್ರಫಿಕಲ್ ಎವಿಡೆನ್ಸ್ ಅನ್ನ ಸ್ಟಡಿ ಮಾಡೋಣ. ಸೊ ಒನ್ಸ್ ಅಗೇನ್ ನಿಮ್ಗೆ ವಿಡಿಯೋಸ್ ಏನಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬೈ ಬೈ.